ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಕರ್ನಾಟಕದಲ್ಲಿ ಈಗಾಗಲೇ PST, GPT ಹಾಗೂ HST ಹಾಗೂ ಕಂಪ್ಯೂಟರ್ ಸೈನ್ಸ್ ಹಾಗೂ ಫಿಸಿಕಲ್ ಟೀಚರ್ ಎಜುಕೇಶನ್ ಟೀಚರ್ಸ್ಗೆ ಕಾಲ್ ಫಾರ್ಮ್ಗಳು ಪ್ರಾರಂಭ ಆಗಿದ್ದಾವೆ ಗೌರ್ಮೆಂಟ್ ಕಡೆಯಿಂದ. ಈವನ್ ಎಕ್ಸಾಮ್ ಡೇಟ್ನು ಕೂಡ ಅನೌನ್ಸ್ ಅನ್ನು ಮಾಡಿದ್ದಾರೆ. ಸೊ ಹಲವಾರು ಬದಲಾವಣೆಯನ್ನು ಸಹಿತ ಮಾಡಿದ್ದಾರೆ. ಏಕೆಂದರೆ ಜುಲೈಯಲ್ಲಿ ಆಗಿರುವಂತಹ ಒಂದು C&R ರೂಲ್ ಏನಿತ್ತು ಅದರಲ್ಲಿ ಹಲವಾರು ಚೇಂಜಸ್ಗಳನ್ನು ಮಾಡಿದ್ದಾರೆ. ಮುಖ್ಯವಾಗಿ 3 ಪೇಪರ್ಗಳನ್ನು ಇಟ್ಟಿದ್ರು, ಆದರೆ ಮತ್ತೆ ಇವಾಗ ರಿವೈಸ್ಡ್ ಏನು ಬಿಟ್ಟಿದ್ದಾರೆ ಅದರಲ್ಲಿ ಕೇವಲ 2 ಪೇಪರ್, ಅದು ಕೂಡ MCQ ಇದೆ. ಡಿಸ್ಕ್ರಿಪ್ಟಿವ್ ಟೈಪ್ ಏನಿತ್ತು ಅದನ್ನು ಖಾಲಿ ಮಾಡಿದ್ದಾರೆ. ಸರಿನಾ, ಅದನ್ನು ಬಿಟ್ಬಿಟ್ಟಿದ್ದಾರೆ. ಕೇವಲ ಇವಾಗ ಪೇಪರ್ 1 ಹಾಗೂ ಪೇಪರ್ 2 ಎವ್ರಿ ಸಬ್ಜೆಕ್ಟ್ಗೆ ಇದೆ, ಹಾಗೂ ಅದು ಕೂಡ MCQ ರೂಪದಲ್ಲಿ ಇರುವಂಥದ್ದು ಹಾಗೂ 100 ಮಾರ್ಕ್ಸ್ಗೆ ಇರುವಂಥದ್ದು. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೊಸದಾಗಿ ಏನೆಲ್ಲ ಬದಲಾವಣೆಯನ್ನು ಮಾಡಿದ್ದಾರೆ ಹಾಗೂ ಏನೆಲ್ಲ ಕ್ವಾಲಿಫಿಕೇಶನ್ ಅನ್ನು ಕೇಳಿದ್ದಾರೆ ಎನ್ನುವಂಥದ್ದು ಸಹಿತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ. ಹಾಗೂ ಈ ಒಂದು ವಿಡಿಯೋ ಒಂದಿಷ್ಟು ಲಾಂಗ್ನು ಕೂಡ ಆದರೂ ಸಹಿತ ತಾವು ಇದನ್ನು ವೀಕ್ಷಣೆಯನ್ನು ಮಾಡಿರಿ. PST, GPT, HST, ಕಂಪ್ಯೂಟರ್ ಸೈನ್ಸ್ ಹಾಗೂ ಫಿಸಿಕಲ್ ಎಜುಕೇಶನ್ ಇಷ್ಟು ಕ್ಯಾಡರ್ ಅಲ್ಲಿ ನಾವು ಸೆಲೆಕ್ಷನ್ ಅನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಅದೆಲ್ಲವನ್ನ ಸಂಪೂರ್ಣವಾಗಿ ನೋಡೋಣ. ವಿದ್ಯಾರ್ಹತೆ ಏನಿದೆ, ಡೇಟ್ಸ್ ಏನೇನಿರ್ತವೆ ಹಾಗೂ ಏಜ್ ಲಿಮಿಟ್ ಏನಿದೆ ಎನ್ನುವಂಥದ್ದು, ಹಾಗೆ ಏನೆಲ್ಲ ಬದಲಾವಣೆ ಇದೆ, ನೆಗೆಟಿವ್ ಮಾರ್ಕ್ಸ್ ಹೇಗೆಲ್ಲ ಇದೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಟೈಪ್ ಇರ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡೋಣ. ಹಾಗೂ ಇನ್ನೂವರೆಗೆ ಯಾರು ಜಕರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಅವರು ಜಕರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋವನ್ನ ಕೊನೆವರೆಗೂ ಕೂಡ ವೀಕ್ಷಿಸಿ ಅಂತ ಹೇಳ್ತಾ, ಈಗಾಗಲೇ ನಿಮಗೆ ಗೊತ್ತಿರುವಂತೆ ಎಷ್ಟು 15,000 ಕಾಲ್ ಫಾರ್ಮ್ ಅನ್ನು ಮಾಡಿದರೆ ಪ್ರತಿಯೊಂದು ಜಿಲ್ಲೆಗೆ ಸಂಬಂಧಿಸಿದಂತೆ ಬೇರೆ ಬೇರೆ ಆಗಿರ್ತಕ್ಕಂಥ ರಾಜ್ಯ ಪತ್ರವನ್ನು ಹೊರಡಿಸಿದ್ದಾರೆ, ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ, C&R ರೂಲ್ಗಳನ್ನು ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ಪ್ರತಿಯೊಬ್ಬರು ಜಿಲ್ಲೆಯವರು ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ, HKಯಲ್ಲಿ ಎಷ್ಟಿದ್ದಾವೆ, NHKಯಲ್ಲಿ ಎಷ್ಟಿದ್ದಾವೆ ಎನ್ನುವಂಥದ್ದನ್ನ ಕ್ಯಾಡರ್ ವೈಸ್ ಸಹಿತ ಪ್ರತಿಯೊಂದು ಜಿಲ್ಲೆಗೆ ಸರಿಸುಮಾರಿಗೆ 98 ರಾಜ್ಯ ಪತ್ರಗಳ ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ. ಸರಿನಾ, 98 ಬೇರೆ ಬೇರೆ ಇದಾವೆ. ಆ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಕರ್ನಾಟಕ ರಾಜ್ಯ ಪತ್ರ ತಾವುಗಳು ಅಲ್ಲಿ ಹೋಗಿ ಚೆಕ್ಔಟ್ ಅನ್ನು ಮಾಡ್ಕೊಳ್ಬಹುದು. ಮುಖ್ಯವಾಗಿ ಎಕ್ಸಾಮ್ ಡೇಟ್ ಎಲ್ಲ ಜಿಲ್ಲೆಯವರಿಗೆ ಸೇಮ್ ಇದಾವೆ, ಸಿಲೆಬಸ್ ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಸೇಮ್ ಇದೆ, ಏಜ್ ಲಿಮಿಟ್ ಹಾಗೂ ಕಟ್ ಆಫ್ ಪರ್ಸೆಂಟೇಜ್ ಅನ್ನು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದೆಲ್ಲನೂ ಕೂಡ ಸೇಮ್ ಇದೆ. ಹಾಗೂ ಸಿಲೆಬಸ್ಗೆ ಸಂಬಂಧಿಸಿದಂತೆ ಪೇಪರ್ 1ಗೆ ಎಷ್ಟೆಷ್ಟು ಯಾವೆಲ್ಲ ಟಾಪಿಕ್ ಮೇಲೆ ಎಷ್ಟೆಷ್ಟು ಅಂಕಗಳನ್ನು ಕೇಳ್ತಾರೆ ಎನ್ನುವಂಥದ್ದು ಕೂಡ ಬಿಟ್ಟಿದ್ದಾರೆ. ಹಾಗೂ ಪೇಪರ್ 2ಗೆ ಸಂಬಂಧಿಸಿದಂತೆ 5 ಡೇಸ್ ಎಕ್ಸಾಮ್ಗಿಂತ ಮುಂಚೆ ಸಿಲೆಬಸ್ ಅನ್ನು ಬಿಡ್ತೀನಿ ಅಂತ ಹೇಳಿದರೆ ಅದೆಲ್ಲವನ್ನ ಚರ್ಚೆ ಮಾಡೋಣ. ಫಸ್ಟ್ಗೆ ನಾವು ಚರ್ಚೆಯನ್ನು ಮಾಡೋದಾದ್ರೆ PST ರಿಕ್ರೂಟ್ಮೆಂಟ್ ಬಗ್ಗೆ 2026. PST ಯಾರು ಅಂದ್ರೆ 1 to 5th ಆದವರು. ಸರಿನಾ, ಇವರು TET ಅನ್ನ ಕ್ಲಿಯರ್ ಮಾಡಿರಲೇಬೇಕು. ಹಾಗೂ 6 to 8th GPT ಏನಿದ್ದಾರೆ ಅವರು ಕೂಡ TET ಅನ್ನ ಕ್ಲಿಯರ್ ಮಾಡಿರಲೇಬೇಕು. ಅಂತವ್ರು ಮಾತ್ರ ಅಪ್ಲಿಕೇಶನ್ ಸಲ್ಲಿಸಲಿದ್ದೀರಾ. HST ಅಲ್ಲಿ ಈ ಅವಶ್ಯಕತೆ ಇಲ್ಲ. ಸರಿನಾ, ಫಸ್ಟ್ಗೆ ನಾವು PST ಅಲ್ಲಿ ನೋಡ್ತಾ ಸಾಗೋಣ. PST ರಿಕ್ರೂಟ್ಮೆಂಟ್ ಫಾರ್ ಕ್ಲಾಸ್ 1 to 5th ಗೆ ಅವರು ಆಗ್ತಾರೆ. ಸೊ ಡೇಟ್ಗಳನ್ನು ನೋಡೋದಾದ್ರೆ ನೋಡಿ, ಇದೇ ಆಗಸ್ಟ್ 18ರಿಂದ PST ಅಪ್ಲಿಕೇಶನ್ಗಳು ಸ್ಕೂಲ್ ಎಜುಕೇಶನ್ ಅಲ್ಲಿ ಪ್ರಾರಂಭ ಆಗ್ತವೆ. ನೆಕ್ಸ್ಟ್ ಕೊನೆಯ ದಿನಾಂಕ 7th of September 2026 ಇದೆ. ಹಾಗೂ ಫೀಸ್ ಅನ್ನ ಲಾಸ್ಟಿಗೆ ತುಂಬುವಂತ ಸಮಯ 10/9/2026 ಪೇಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹಾಗೂ ಪರೀಕ್ಷೆ ಬರೆಯಲು ಒಂದು ಜಿಲ್ಲೆಗೆ ಮಾತ್ರ ಅವಕಾಶವನ್ನು ಸಲ್ಲಿಸಬಹುದು ಅಂತ ಇದೆ. ಬೇರೆ ಬೇರೆ ವೃಂದದಲ್ಲಿದ್ರೆ ಬೇರೆ ಬೇರೆ ಅವಕಾಶಗಳಿದಾವೆ, ಆದರೆ ಒಂದು ಜಿಲ್ಲೆಯಲ್ಲಿ ಒಂದು ವೃಂದಕ್ಕೆ ಮಾತ್ರ ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದು. ಇದು ನಿಮ್ಮ ಗಮನದಲ್ಲಿ ಇರಲಿ. ಮುಂದೆ ನಾವು ನೋಡ್ತಾ ಸಾಗೋದಾದ್ರೆ ಏಜ್ ಲಿಮಿಟ್ ಬಗ್ಗೆ ನೋಡೋಣ. ಏಜ್ ಲಿಮಿಟ್ ಬಗ್ಗೆ ಎಲ್ಲರಿಗೂ ಕೂಡ ಸೇಮ್ ಏಜ್ ಲಿಮಿಟ್ ಇದೆ. PST, GPT ಹಾಗೂ HST ಅವರಿಗೆ, ಕಂಪ್ಯೂಟರ್ ಸೈನ್ಸ್ ಹಾಗೂ PE ಟೀಚರ್ಗೂ ಕೂಡ 40, GM ದವರಿಗೆ 40 ಇದೆ. ಅದೇ ತರ ಕ್ಯಾಟಗರಿ 2A, 2B, 3A, 3B ಇವರಿಗೆ 43 ಇಯರ್ಸ್ ಅನ್ನು ಕೊಟ್ಟಿದ್ದಾರೆ. ಇನ್ನು SC, ST ಹಾಗೂ ಕ್ಯಾಟಗರಿ 1 ಹಾಗೂ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 45 ಇಯರ್ಸ್ ಅನ್ನು ಕೊಟ್ಟಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ ಅದರ್ ಡಿಪಾರ್ಟ್ಮೆಂಟ್ 5 ವರ್ಷ ಇದೆ, ಆದರೆ ಇದರಲ್ಲಿ ಅದನ್ನು ಕನ್ಸಿಡರ್ ಮಾಡಿಲ್ಲ. ಇಷ್ಟು ಏಜ್ ಅನ್ನು ಕೊಟ್ಟಿದ್ದಾರೆ. ಮಾಜಿ ಸೈನಿಕರು ವಿಧವೆ ಆಗಿದ್ದಲ್ಲಿ ಅವ್ರಿಗೂ ಕೂಡ ಬೇರೆ ಬೇರೆ ಏಜ್ ಇದೆ, ತಮ್ಗೆ ಅದೆಲ್ಲರೂ ಗೊತ್ತಿರುತ್ತೆ. ಅಲ್ಲಿ ಒಂದ್ಸಲ ಚೆಕ್ಔಟ್ ಅನ್ನ ಮಾಡ್ಕೊಳ್ಳಿ. ಫೀಸ್ ಬಂದ್ಬಿಟ್ಟು ಫೀಸ್ ಅನ್ನ ನೋಡೋದಾದ್ರೆ ಸಾಮಾನ್ಯ ವರ್ಗದವರಿಗೆ ಹಾಗೂ ಹಿಂದುಳಿದ ವರ್ಗಗಳು 2A, 2B, 3A and 3B ಇವರಿಗೆ ಒಂದು ವೃಂದಕ್ಕೆ ನೋಡಿ, PST ಒಂದೇ ವೃಂದಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೆ ಎಷ್ಟಿದೆ, 750 ಇದೆ. ಇಲ್ಲ ಒಂದಕ್ಕಿಂತ ಹೆಚ್ಚಿಗೆ ಕ್ಯಾಡರ್ ಅಲ್ಲಿ ನಾವು ಸೇರಿಸ್ತಾ ಇದ್ದೀವಿ ಅಂದ್ರೆ 1125 2ಕ್ಕೆ ಸೇರಿಸಿದ್ರೆ. ಅದೇ ತರ SC, ST ಮಾಜಿ ಸೈನಿಕರು, ಅಂಗವಿಕಲ ಅಭ್ಯರ್ಥಿಗಳಿಗೆ ಹಾಗೂ ತೃತೀಯ ಲಿಂಗಿಗಳಿಗೆ 500 ಇದೆ ಒಂದು ವೃಂದಕ್ಕೆ. 2 ವೃಂದದಲ್ಲಿ ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ದಿದ್ರೆ 750 ಅಂದ್ರೆ 250 ಇಲ್ಲಿ ಹೆಚ್ಚಿಗೆ ಆಗುತ್ತೆ. ಸರಿನಾ, ಕ್ಯಾಡರ್ ಬೇರೆ ಬೇರೆ ವೃಂದಕ್ಕೆ ಹೋದಾಗ ಇವರಿಗೆ 250 ಹೆಚ್ಚಿಗೆ ಆಗುತ್ತೆ. ಏನೆಲ್ಲ ಕ್ವಾಲಿಫಿಕೇಶನ್ ಬೇಕು ಎನ್ನುವಂತ PST ಶಿಕ್ಷಕರಿಗೆ, ಯಾರಿಗೆ PST ಶಿಕ್ಷಕರಿಗೆ ಮಿನಿಮಮ್ ವಿದ್ಯಾರ್ಥಿ ಏನಿರಬೇಕು, ಕನಿಷ್ಠ ಪದವಿಯಲ್ಲಿ 50% ಇರಬೇಕು ನೋಡಿ.
ಇದು ಮ್ಯಾಂಡೇಟರಿ ಆಗಿರುವಂಥದ್ದು. PUC ಅಲ್ಲಿ ನಮಗೆ 50% 50% ತೆಗೆದುಕೊಂಡಿರಬೇಕು. ಹಾಗೂ ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 2 ವರ್ಷಗಳ ಡಿಪ್ಲೊಮಾ ಆದರೂ ಆಗಿರಬಹುದು, ಅಥವಾ ನೋಡಿ ಪ್ರತಿಯೊಂದಕ್ಕೂ ಕೂಡ 50% ಇದೆ. SC ST ಹಾಗೂ ಕ್ಯಾಟಗರಿ 1 ಇತ್ತಂದ್ರೆ 45% ಕೂಡ ಇದೆ, ಸರಿನಾ? ಅಥವಾ ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಇಲ್ಲಿ ತಗೊಳ್ಳೋ PUC ಆರ್ DED ಮಾಡಿರಬಹುದು, ಆರ್ ಎಲಿಮೆಂಟರಿ ಶಿಕ್ಷಣವನ್ನ ಪೂರ್ಣಗೊಳಿಸಿರ್ಬೋದು. ಪದವಿಯಲ್ಲಿ ನೋಡೋದಾದ್ರೆ ಜೊತೆಗೆ BA ಪ್ಲಸ್ ಅಂಕಗಳು ಮತ್ತು ಬ್ಯಾಚುಲರ್ ಆಫ್ ಎಜುಕೇಶನ್ ಪದವಿ, ಸರಿನಾ? BA B.Ed ಅಂತ ಹೇಳ್ತಾ ಇದ್ದಾರೆ. ಬ್ಯಾಚುಲರ್ ಆಫ್ ಎಜುಕೇಶನ್ ಪದವಿ ಅಥವಾ ವಿಶೇಷ ಶಿಕ್ಷಣದಲ್ಲಿ ಪದವಿಯನ್ನು ಹೊಂದಿರಬೇಕು ಅಂತವ್ರು ಕೂಡ ಎಲಿಜಿಬಲ್ ಇದ್ದಾರೆ. ಅಥವಾ PUC ಅಲ್ಲಿ ಕನಿಷ್ಠ 50% ಅಂಕಗಳನ್ನ ಪಡೆದುಕೊಂಡು ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿಯನ್ನು ಪಡ್ಕೊಂಡಿದ್ರು ಅಂದ್ರೆ, ಸರಿನಾ? ಎಲಿಮೆಂಟರಿ ಎಜುಕೇಶನ್ ಅಲ್ಲಿ 4 ವರ್ಷಗಳ ಡಿಗ್ರಿ ಪ್ಲಸ್ B.Ed ಆಗ್ತಾ ಇದೆ, ಅದು 4 ವರ್ಷಗಳ ಪದವಿಯನ್ನ ಪಡೆದಿರಬೇಕು ಅಂತ ಹೇಳ್ತಾರೆ, ಸರಿನಾ? ಅದೇ ತರ ನೋಡಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಹಾಗೂ ಇತರ ಹಿಂದುಳಿದ ವರ್ಗಗಳು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಯಾಗಿದ್ದಲ್ಲಿ ಹಾಗೂ ಅಂಗವೈಕಲ್ಯ ಅಭ್ಯರ್ಥಿಯಾಗಿದ್ದಲ್ಲಿ ಆಲ್ರೆಡಿ ನಾನು ಹೇಳಿದೆ 45% ಇದ್ರೂ ಕೂಡ ಇರುತ್ತೆ. ಅದರ್ ಎಲ್ಲರಿಗೂ ಕೂಡ 50% PUC ಅಲ್ಲಿನೂ ಆಗಿರಬಹುದು, ಡಿಗ್ರಿಯಲ್ಲಿನೂ ಆಗಿರಬಹುದು, ಸರಿನಾ? ಎಲ್ಲನೂ ಕೂಡ 50% ಮ್ಯಾಂಡೇಟರಿಯಾಗಿ ಇಟ್ಟಿದ್ದಾರೆ. ಹಾಗೂ ಜೊತೆಗೆ ಮತ್ತು TET ಪಾಸ್ ಆಗ್ಬೇಕು ಎನ್ನುವಂಥದ್ದನ್ನ ಕೊಡ್ತಾ ಇದ್ದಾರೆ. TET ಕಟ್ ಆಫ್ ಗೊತ್ತಿದೆ. ಅದರ್ SC ST ಕ್ಯಾಟಗರಿ 1ದವರಿಗೆ ಮೇ ಬಿ 82 or 83 ಇದೆ, ಅದರದವ್ರಿಗೆ 90 ಎಲಿಜಿಬಲ್ ಮಾರ್ಕ್ಸ್ ಇದೆ, ಅದರಲ್ಲಿ ಎಲಿಜಿಬಲ್ ಆಗಿರ್ಬೇಕು ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಮುಂದೆ ನಾವು ನೋಡಿದ್ರೆ ವೇತನ ಶ್ರೇಣಿಯನ್ನ ನೋಡೋದಾದ್ರೆ ವೇತನ ಶ್ರೇಣಿಯನ್ನ ನೋಡಿ 41,300 ಹಿಡ್ಕೊಂಡು 81,800 ಪೇ ಸ್ಕೇಲ್ ಇರ್ತದೆ, ಸರಿನಾ? ಈ ಪೇ ಸ್ಕೇಲ್ ನಿಮಗೆ ಸೆಲೆಕ್ಷನ್ ಆದರೆ ಸಿಗತ್ತೆ. ಮೆರಿಟ್ ಅನ್ನು ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತಾರೆ ಎನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಸಾಗೋಣ. ತಗೊಳ್ಳಿ, ಇಲ್ಲಿ ನೋಡಬಹುದು ನಿಮ್ದು PUC ಪ್ಲಸ್ DED ಆರ್ ಎಲಿಮೆಂಟರಿ ಎಜುಕೇಶನ್ ಆಗಿರ್ಬೋದು, B.Ed ಪ್ಲಸ್ ಎಲಿಮೆಂಟರಿ ಎಜುಕೇಶನ್ ಆಗಿರ್ಬೋದು, BA ED ಆಗಿರ್ಬೋದು, BSc ED ಆಗಿರೋ 4 ವರ್ಷದ ಕೋರ್ಸ್ಗಳು ಸಹಿತ ಆಗಿರ್ಬೋದು. ಅವರಿಗೆಲ್ಲ ಹೇಗೆ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ನೋಡಿ. ಫಸ್ಟ್ಗೆ CET-ಯಲ್ಲಿ ನೀವು ಎಷ್ಟು ಪಡೆದಿದ್ದೀರಾ ಅದಕ್ಕೆ 70% ಅನ್ನು ಹಿಡಿತಾರೆ. ಜೊತೆಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ TET ಆಗಿರ್ಬೋದು ಆರ್ CTET ಆಗಿರ್ಬೋದು, KTET ಆಗಿರ್ಬೋದು ಅಥವಾ CTET ಆಗಿರ್ಬೋದು, ಅದರಲ್ಲಿ 20% ಕ್ಯಾಲ್ಕುಲೇಟ್ ಮಾಡ್ತಾರೆ. PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ, ಸರಿನಾ? PUC ಆರ್ ತತ್ಸಮಾನ 8% ಹಿಡಿತಾರೆ. ಹಾಗೂ ಶಿಕ್ಷಕರ ಶಿಕ್ಷಣ ಕೋರ್ಸ್ಗಳಲ್ಲಿ ಏನಿದೆ B.Ed ಆಗಿರಬಹುದು, DED ಆಗಿರಬಹುದು, ಇಲ್ಲಿ 2% ಮಾಡ್ತಾರೆ. ಜೊತೆಗೆ ಇನ್ನೊಂದು ಕ್ಯಾಡರ್ನ ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಯಾರು ಪಡೆದಿದ್ದಾರೆ ಅವ್ರಿಗೆ ನೋಡೋದಾದ್ರೆ CET-ಗೆ 70% ಅನ್ನು ಹಿಡಿತಾರೆ. CET-ಗೆ 70% ಹಿಡಿತಾರೆ. TET ಹಾಗೂ CTET-ಗೆ 20% ಹಿಡಿತಾರೆ. ಇನ್ನು ಯಾರು 4 ವರ್ಷಗಳ ಕಂಪ್ಲೀಟ್ ಅನ್ನು ಮಾಡಿದ್ದೀರಾ, ಸರಿನಾ? ಪದವಿ ಪ್ಲಸ್ B.Ed ಹಾಗೂ ಎಲಿಮೆಂಟರಿ ಎಜುಕೇಶನ್ ಏನಿದೆ ಅದಕ್ಕೆ 10% ಅನ್ನು ಹಾಕ್ತಾರೆ, ಸರಿನಾ? ಈ ತರ ನಿಮ್ಮ ಪರ್ಸೆಂಟೇಜ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಜೊತೆಗೆ ಲೆಕ್ಕ ಹಾಕಿದಾಗ ಇಬ್ಬರು ಅಥವಾ ಹೆಚ್ಚಿನ ಅಭ್ಯರ್ಥಿಗಳು ಸಮಾನವಾಗಿ ಅಂಕಗಳನ್ನು ಪಡೆದಲ್ಲಿ ವಯಸ್ಸನ್ನು ಆಧರಿಸಿ ವಯಸ್ಸಿನಲ್ಲಿ ಹಿರಿಯರಾದವರನ್ನು ಮೆರಿಟ್ ಪಟ್ಟಿಯಲ್ಲಿ ವಯಸ್ಸಿನಲ್ಲಿ ಕಿರಿಯರಿಗಿಂತ ಮೊದಲು ಪರಿಗಣಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಬೈ ಚಾನ್ಸ್ ಎಲ್ಲರಿಗೂ ಕೂಡ ಒಂದಿಬ್ಬರು ಜನ ಸೇಮ್ ಪರ್ಸೆಂಟೇಜ್ಗಳು ಬಂತು, ಅವಾಗ ಏನ್ ಮಾಡ್ತೀರಾ? ಸೊ ಅವಾಗ ಏನ್ ಮಾಡ್ತಾರೆ, ಡೇಟ್ ಆಫ್ ಬರ್ತ್ ಅಲ್ಲಿ ಯಾರು ಹೆಚ್ಚಿಗೆ ಸೀನಿಯರ್ ಇದ್ದಾರೆ ಅವ್ರಿಗೆ ಕೊಡ್ತಾರೆ. ಇವನ್ ಡೇಟ್ ಆಫ್ ಇಯರ್ ಸೇಮ್ ಇತ್ತಂದ್ರೂ ಕೂಡ ದಿನಗಳನ್ನ ಮಂತ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆನಾ? ದೈಹಿಕ ಶಿಕ್ಷಕರು ಗ್ರೇಡ್ 2 ಗ್ರೇಡ್ 2 P ಎಜುಕೇಶನ್ ಫಿಸಿಕಲ್ ಟೀಚರ್ಸ್ ಏನಿದ್ದಾರೆ ಅವ್ರು 1 ರಿಂದ 8ಕ್ಕೆ ಆಲ್ರೆಡಿ ಕ್ಯಾಡರ್ ಚೇಂಜ್ ಮಾಡಿದ್ದಾರೆ. ಗ್ರೇಡ್ 2 ಅಂತ ಇದೆ. ಅವ್ರಿಗೆ ಯಾವ ತರ ಸೆಲೆಕ್ಷನ್ ಮಾಡ್ತಾರೆ ಅಂತ ನೋಡಿ. CET-ಯಲ್ಲಿ 85% ಇರುತ್ತೆ, ಓಕೆನಾ? ಹಾಗೂ PUC ಅಥವಾ ತತ್ಸಮಾನ ಯಾವ್ದಾದ್ರು ಪಡ್ಕೊಂಡಿದ್ರೆ ಅಂದ್ರೆ 13% ಇರುತ್ತೆ. ಹಾಗೂ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಇರ್ಬೋದು, ಅವ್ರ ಡಿಪ್ಲೊಮಾ ಅವ್ರದ್ದು ಏನೆಲ್ಲ ಇದೆ, BPEd ಅದೆಲ್ಲ ಏನಿದೆ ಅದಕ್ಕೆ 2% ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. PST-ಯಲ್ಲಿನೇ ನಾವು ನೋಡೋದಾದ್ರೆ ಪರೀಕ್ಷೆಗಳು ಯಾವಾಗ ನಡೀತವೆ ಎನ್ನುವಂಥದ್ದು. ಸೊ ದಿನಾಂಕ ನೋಡೋದ್ರೆ 14/10ಕ್ಕೆ 14th of October ಆಲ್ರೆಡಿ ಎಕ್ಸಾಮ್ ಡೇಟ್ ಅನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಸರಿನಾ? 10 ರಿಂದ 12 ಗಂಟೆವರೆಗೆ ಪತ್ರಿಕೆ 1 ಸಾಮಾನ್ಯ ಇರ್ತದೆ. ಜೊತೆಗೆ 2:30 ರಿಂದ 4:15ವರೆಗೆ ಪತ್ರಿಕೆ 2 ಗಣಿತ, ಪರಿಸರ ಅಧ್ಯಯನ ಹಾಗೂ ಸಮಾಜ ವಿಜ್ಞಾನ ಇದಕ್ಕೆ ಸಂಬಂಧಿಸಿದಂತೆ ಪೇಪರ್ 2 ಇರುತ್ತೆ. ಅದನ್ನು ಕೂಡ ಒಂದೇ ಡೇಟಿಗೆ ಇದೆ, 14/10 ಅಂದ್ರೆ 14th of Octoberಗೆ ಇದೆ. ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಇನ್ನು ಪತ್ರಿಕೆ 1ಕ್ಕೆ ನಿಗದಿಪಡಿಸಿರುವಂತಹ ಅಂಕಗಳು ಹಾಗೂ ಎಲ್ಲ ಪ್ರಶ್ನೆಗಳು ಎಷ್ಟಕ್ಕೆ ಇರ್ತವೆ ಅಂದ್ರೆ 100 ಪ್ರಶ್ನೆಗಳು ಇರ್ತವೆ. ಹೇಗಿರ್ತವೆ? ವಸ್ತುನಿಷ್ಠ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇರ್ತವೆ. ಏನಿರ್ತವೆ?
ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. OMR ಶೀಟ್ ನಲ್ಲಿ ನಾವು ಅದನ್ನ ಉತ್ತರಿಸಬೇಕಾಗಿರುವಂತದ್ದು. OMR ಈ ಸಲ ಸ್ವಲ್ಪ ನಿಮಗೆ ಡಿಫರೆನ್ಸ್ ಸಿಗುತ್ತೆ, ಅದು ಏನಿರುತ್ತೆ ಅನ್ನೋದು ಕೂಡ ನಾನು ಮುಂದೆ ಡಿಸ್ಕಷನ್ ಮಾಡ್ತೀನಿ. ಇನ್ನು ಪೇಪರ್ 1 ಗೆ ಸಂಬಂಧಿಸಿದಂತೆ ಸಿಲೆಬಸ್ ಹಾಗೂ ಅಂಕಗಳನ್ನು ಕೂಡ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಮುಖ್ಯವಾಗಿ ಸಾಮಾನ್ಯ ಜ್ಞಾನಕ್ಕೆ 15 ಪ್ರಶ್ನೆಗಳನ್ನ ಅಂದ್ರೆ 15 ಅಂಕಗಳು ಬರ್ತವೆ. ಸಾಮಾನ್ಯ ಕನ್ನಡ ನೋಡಿ 10 ಅಂಕಗಳು ಬರ್ತವೆ. ಸಾಮಾನ್ಯ ಇಂಗ್ಲಿಷ್ ಇದಕ್ಕೂ ಕೂಡ 10 ಅಂಕ ಇದೆ. ಮಿಕ್ಕಿದೆಲ್ಲದಕ್ಕೂ ಕೂಡ ಬಾಲ ಮನೋವಿಜ್ಞಾನ CDP ಅಂತ ಕರಿತೀವಿ, ಅದಕ್ಕೂ ಕೂಡ 15 ಇದೆ. ಮಾನಸಿಕ ಸಾಮರ್ಥ್ಯ ಮೆಂಟಲ್ ಅಬಿಲಿಟಿಗೆ 15 ಅಂಕಗಳಿದಾವೆ. ಗಣಕಯಂತ್ರ ಸಾಕ್ಷರತೆ CLT ಅಂತ ಕರಿತೀವಿ, ಅದಕ್ಕೆ 15 ಅಂಕಗಳಿದೆ. ಆರೋಗ್ಯ ಶಿಕ್ಷಣ ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣಕ್ಕೆ 10 ಹಾಗೂ ಮೌಲ್ಯ ಶಿಕ್ಷಣಕ್ಕೆ 10. ಹೀಗೆ ಒಟ್ಟು 100 ಪ್ರಶ್ನೆಗಳನ್ನ ಕೇಳ್ತಾರೆ, 100 ಅಂಕಕ್ಕೆ ಕೇಳ್ತಾರೆ. ಇದು PST ಗೆ ಸಂಬಂಧಿಸಿದಂತೆ ಸರಿನಾ, ಇದು PST ಗೆ ಸಂಬಂಧಿಸಿದಂತೆ. ಮುಂದೆ ನೋಡುವುದಾದ್ರೆ ಇನ್ನು ಪ್ರಶ್ನೆ ಪತ್ರಿಕೆ 2 ನೋಡುವುದಾದ್ರೆ ನೋಡಿ, ಪ್ರಶ್ನೆ ಪತ್ರಿಕೆ 2 1 ರಿಂದ 5ನೇ ತರಗತಿಗೆ PST ಗೆ ಸಂಬಂಧಿಸಿದಂತೆ ಸರಿನಾ 100 ಅಂಕಕ್ಕೆ ಇರುತ್ತೆ. ಏನೇನು ಕೇಳ್ತಾರೆ? ಗಣಿತದ ಬಗ್ಗೆ ಇರುತ್ತೆ, ಪರಿಸರ ಅಧ್ಯಯನ ಇರುತ್ತೆ, ಸಮಾಜ ವಿಜ್ಞಾನ ಇರುತ್ತೆ. ವಸ್ತುನಿಷ್ಠ ಮಾದರಿಯ 100 ಪ್ರಶ್ನೆಗಳನ್ನ ಕೇಳ್ತಾರೆ. OMR ಸೀಟ್ ಅಲ್ಲಿ ಆನ್ಸರ್ ಮಾಡಬೇಕಾಗಿರುವಂತದ್ದು ಸರಿ. ಇದಕ್ಕೆ ಸ್ಪೆಸಿಫಿಕ್ ಆಗಿರುವಂತದ್ದು ಪೇಪರ್ 2 ಸಿಲೆಬಸ್ ಇನ್ನು ಬಿಡ್ತಾರೆ. ಇನ್ನು ದೈಹಿಕ ಶಿಕ್ಷಕರ ಪ್ರಶ್ನೆ ಪತ್ರಿಕೆ 2 ಗ್ರೇಡ್ 2 ದೈಹಿಕ ಶಿಕ್ಷಣ ಶಿಕ್ಷಕರ ಗ್ರೇಡ್ 2 ಅವರಿಗೆ ದೈಹಿಕ ಶಿಕ್ಷಣದಲ್ಲಿ ವಸ್ತುನಿಷ್ಠ 100 ಪ್ರಶ್ನೆಗಳನ್ನ MCQ ಟೈಪ್ ಅಲ್ಲಿ ಇರ್ತದೆ, ಅದನ್ನು ಕೂಡ ಸೇಮ್ ಇರುತ್ತೆ ಸರಿನಾ. ಇನ್ನು ಮೀಡಿಯಂ ಆಫ್ ಕ್ವಶನ್ ಪೇಪರ್ ಅನ್ನ ನೋಡುವುದಾದ್ರೆ ಎಲ್ಲ ಮೀಡಿಯಂದವರಿಗೂ ಸಹಿತ 2 ಮೀಡಿಯಂ ಅಲ್ಲಿ ನಿಮಗೆ ಕ್ವಶನ್ ಪೇಪರ್ಗಳು ಸಿಗ್ತವೆ. ಯಾವ್ಯಾವುದು ಅಂದ್ರೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ, ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅಂದ್ರೆ ಲ್ಯಾಂಗ್ವೇಜಸ್ ಗಳಲ್ಲಿ ಮೀಡಿಯಂಗಳಲ್ಲಿ ನಿಮಗೆ ಕ್ವಶನ್ ಪೇಪರ್ ಅವೈಲೇಬಲ್ ಇರುತ್ತೆ. ಒಂದು ವೇಳೆ ಏನಾದರೂ ಕನ್ನಡದಲ್ಲಿ ಟೈಪಿಂಗ್ ಮಿಸ್ಟೇಕ್ ಆದರೂ ಸಹಿತ ತಾವುಗಳು ಇಂಗ್ಲಿಷ್ ಅಲ್ಲಿ ಇರತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಓದಿ ಅದೇ ಫೈನಲ್ ಇರ್ತದೆ ಎನ್ನುವಂತ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನು PST ಅಲ್ಲಿ ನೋಡಿ, PST ಅಲ್ಲಿ ಆಲ್ರೆಡಿ ನಾನು ಹೇಳಿದೆ, ಈ ಸಲ ಏನಿರ್ತದೆ ಅಂದ್ರೆ ಸ್ವಲ್ಪ ನಿಮ್ಮ OMR ಡಿಫ್ರೆನ್ಸ್ ಇರುತ್ತೆ, ಅದನ್ನು ತಿಳಿಸ್ತಾ ಹೋಗ್ತೀನಿ. ಎಲ್ಲರಿಗೂ ಕೂಡ PST ಆಗಿರ್ಬೋದು, GPT ಆಗಿರ್ಬೋದು, HST ಆಗಿರ್ಬೋದು, P ಶಿಕ್ಷಕರಿಗಾಗಿರ್ಬೋದು, ಆರ್ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರಿಗೆ ಆಗಿರಬಹುದು. 1 2 3 ಪ್ರತಿ ಸಲ ನಮಗೆ 4 ಆಪ್ಷನ್ಗಳನ್ನು ಕೊಡ್ತಾ ಇದ್ರು ಸರಿನಾ. ಇಲ್ಲೆಲ್ಲ ಶೇಡ್ ಮಾಡಬೇಕಾಗಿರುವಂಥದ್ದು. ಈ ಸಲ ಏನ್ ಮಾಡ್ತಾ ಇದ್ದಾರೆ, 5 ಆಪ್ಷನ್ಗಳನ್ನು ಕೊಡ್ತಾ ಇದ್ದಾರೆ ಸರಿನಾ. 5 ಆಪ್ಷನ್ಗಳನ್ನು ಕೊಡ್ತಾ ಇದ್ದಾರೆ. ಇದೇ ಇದೆ ನೆಗೆಟಿವ್ ಮಾರ್ಕ್ಸ್ ಯಾವಾಗ ಬರ್ತವೆ ನಮಗೆ ಅನ್ನುವಂಥದ್ದಾದ್ರೆ ನೋಡಿ, ಒಂದು ವೇಳೆ 5 ವೃತ್ತಗಳಲ್ಲಿ ಯಾವುದಕ್ಕೂ ಶೇಡ್ ಮಾಡದೇ ಇದ್ದಲ್ಲಿ ನೋಡಿ, ನಿಮಗೆ ಉತ್ತರ ಗೊತ್ತಿತ್ತು ಅಂದ್ರೆ 1 ಅಂತ ಶೇಡ್ ಮಾಡಬಹುದು ಸರಿನಾ, 1 ಅಂತ ಶೇಡ್ ಮಾಡಬಹುದು. ಅಥವಾ ನಿಮಗೆ ಯಾವುದು ಉತ್ತರ ಗೊತ್ತೇ ಇಲ್ಲ, ಯಾವುದು ಉತ್ತರ ಗೊತ್ತೇ ಇಲ್ಲ ಅಂದ್ರೆ ನಿಮಗೆ ಎಕ್ಸ್ಟ್ರಾ 5 ಮಿನಿಟ್ಸ್ ಎಕ್ಸ್ಟ್ರಾ ಕೊಡ್ತಾರೆ. ಎಕ್ಸಾಮ್ ಆದ್ಮೇಲೆ 5 ಮಿನಿಟ್ಸ್ ಎಕ್ಸ್ಟ್ರಾ ಕೊಡ್ತಾರೆ. ನಿಮ್ಗೆ ಯಾವುದು ಆನ್ಸರ್ ಬರಲಿಲ್ಲ ಅಂದ್ರೆ ಆಪ್ಷನ್ 5 ಏನಿದೆ ಇದಕ್ಕೆ ಶೇಡ್ ಮಾಡಬೇಕಾಗಿರುವಂಥದ್ದು ಸರಿನಾ. ಆಪ್ಷನ್ 5 ಏನಿದೆ ಇದಕ್ಕೆ ಶೇಡ್ ಮಾಡಬೇಕಾಗಿರುವಂಥದ್ದು. ಬೈ ಚಾನ್ಸ್ ನೀವೇನಾದ್ರೂ ಇದಕ್ಕೂ ಶೇಡ್ ಮಾಡಿಲ್ಲ, 5ನೇ ಆಪ್ಷನ್ಗೂ ಶೇಡ್ ಮಾಡಿಲ್ಲ ಅಂದ್ರೆ ನಿಮಗೆ ಎಷ್ಟು ಅಂಕಗಳನ್ನ ಮೈನಸ್ ಮಾಡ್ತಾರೆ? 0.25 ಅಂಕಗಳನ್ನ ಮೈನಸ್ ಮಾಡ್ತಾರೆ. ಸೊ ತಾವುಗಳು ಏನಾದರೂ ಇಲ್ಲಿ ಒಂದು ನಿಮಗೆ ಉತ್ತರ ಗೊತ್ತಿತ್ತು ಅಂದ್ರೆ 4ರಲ್ಲಿ ಯಾವುದು ಸರಿಯಾಗಿರುವಂತ ಉತ್ತರವನ್ನ ಹಾಕಿ, ಇಲ್ಲ ನಿಮ್ಗೆ ಯಾವುದು ಗೊತ್ತಿಲ್ಲ ಉತ್ತರ ಅಂದ್ರೆ 5th ಆಪ್ಷನ್ ಏನಿದೆ ಅದಕ್ಕೆ ಶೇಡ್ ಅನ್ನ ಮಾಡಬೇಕಾಗಿರುವಂತ ಮ್ಯಾಂಡೇಟರಿ ಇದೆ. ಬೈ ಚಾನ್ಸ್ ನೀವು 5 ಖಾಲಿಗಳನ್ನ ಬಿಟ್ರಿ ಅಂದ್ರೆ ನಿಮಗೆ 0.25 ಅಂಕಗಳು ಲೆಸ್ ಆಗ್ತವೆ. ಇನ್ನು ಜೊತೆಗೆ ನಾವು ಏನಾದರೂ OMR ಶೀಟ್ಗಳನ್ನ ಮಾಡಿಸೋದಾಗ್ಲಿ ಅಥವಾ ಕ್ರಾಸ್ ಮಾರ್ಕ್ ಹಾಕೋಲ್ಲ ಅಂತದ್ದು ಏನು ಮಾಡಬಾರ್ದು ಅಂತ ಹೇಳಿ ಪೆನ್ ಅನ್ನು ಸಹಿತ ಹೇಳಿದರೆ ಬ್ಲೂ ಇಂಕ್ ಆರ್ ಬ್ಲ್ಯಾಕ್ ಇಂಕ್ ಬಾಲ್ ಪಾಯಿಂಟ್ ಪೆನ್ ಬೇಕಂತ ಹೇಳಿದರೆ ಮಾತ್ರ ಶೇಡ್ ಮಾಡಬೇಕು. ಇಂಕ್ ಪೆನ್ ಅಥವಾ ಜೆಲ್ ಪೆನ್ಗಳನ್ನು ಯೂಸ್ ಮಾಡಬಾರದು ಎನ್ನುವಂಥದ್ದನ್ನ ಸಹಿತ ಹೇಳ್ತಾ ಇದ್ದಾರೆ. ಒಂದು ವೇಳೆ ನೀವೇನಾದರೂ ನಿಮ್ಮ ಇಂಕ್ ಚೇಂಜ್ ಆದರೆ ನೋಡ್ರಿ, ಯಾವುದೇ ಕಾರಣಕ್ಕೂ ಬಣ್ಣ ಬದಲಾಗದಂತೆ ನೋಡಿಕೊಳ್ಳಿ. ಒಂದು ವೇಳೆ ಅನಿವಾರ್ಯ ಸಂದರ್ಭದಲ್ಲಿ ಪೆನ್ ಅನ್ನು ಬದಲಾಯಿಸುವಂಥದ್ದು ಬಂತು ಅಂದ್ರೆ ಮೇಲ್ವಿಚಾರಕರ ಗಮನಕ್ಕೆ ತಂದು ಅದನ್ನು ಅನುಮತಿ ಪಡೆದು ಈ ಬಗ್ಗೆ ಅಭ್ಯರ್ಥಿ ಮತ್ತು ಕೊಠಡಿ ಮೇಲ್ವಿಚಾರಕರು ಲಿಖಿತ ದೃಢೀಕರಣ ನೀಡುವುದು ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ನೀವೇನಾದ್ರೂ ಇಂಕ್ ಅನ್ನ ಚೇಂಜ್ ಮಾಡಿದ್ರೆ ನೀವು ಪ್ಲಸ್ ರೂಮ್ ಇನ್ವಿಜಿಲೇಟರ್ ನೀಡುತ್ತಾರೆ, ಅವರು ಲಿಖಿತ ರೂಪದಲ್ಲಿ ಬರವಣಿಗೆಯನ್ನ ಕೊಡಬೇಕು. ಅಭ್ಯರ್ಥಿಯು ಪೆನ್ ಬದಲಿಸಿ ಉತ್ತರಿಸಿದ ಬಗ್ಗೆ ಅಭ್ಯರ್ಥಿ ಮತ್ತು ಕೊಠಡಿ ಮೇಲ್ವಿಚಾರಕ ಒಟ್ಟಾಗಿ ಲಿಖಿತ ದೃಢೀಕರಣ ಸಲ್ಲಿಸದಿದ್ದಲ್ಲಿ ಅಂತಹ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತ ಅಭ್ಯರ್ಥಿಗಳನ್ನ ಅನರ್ಹಗೊಳಿಸುವುದು ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ಒಂದಷ್ಟು ಕೇರ್ಫುಲ್ ಆಗಿ ತಗೊಂಡು ನೋಡ್ಕೊಳ್ಳಿ. ಇನ್ನು GPT ಬಗ್ಗೆ ನೋಡೋಣ. ಅತಿ ಹೆಚ್ಚಿಗೆ ಕಾಲ್ಫಾರ್ಮ್ ಆಗಿರುವಂತದ್ದು, ಅತಿ ಹೆಚ್ಚಿಗೆ ಸೀಟ್ ಇರುವಂತದ್ದು ಎಲ್ಲ ಬೇರೆ ಬೇರೆ ಅಲಾಟ್ಮೆಂಟ್ ಇದೆ. ಸೊ GPT ಪದವೀಧರ ಶಿಕ್ಷಕರನ್ನ ನೋಡೋದಾದ್ರೆ ಇವರು ಮುಖ್ಯವಾಗಿ 6 to 8ಕ್ಕೆ
ಪಾಠವನ್ನ ಮಾಡ್ತಾರೆ. ಇಲ್ಲಿ ನಾವು ನೋಡಿದ್ರೆ ಸೇಮ್ ಡೇಟ್ ಇದೆ ಎಲ್ಲದಕ್ಕೂ ಕೂಡ. HSTಗೂ ಸಹಿತ ಸೇಮ್ ಡೇಟ್ ಇದೆ. ಅಪ್ಲಿಕೇಶನ್ಸ್ಗಳು 18th of Augustಗೆ ಪ್ರಾರಂಭ ಆಗ್ತವೆ, 7th of Septemberಗೆ ಎಂಡ್ ಆಗುತ್ತೆ. ಲಾಸ್ಟ್ ಪೇಮೆಂಟ್ ಡೇಟ್ ಅನ್ನ ನೋಡಿದ್ರೆ 10/9/2020. ಮೇ ಬಿ ಇದರಲ್ಲಿ ಆಯ್ತು ಇಲ್ಲ ಒಂದೆರಡು ದಿನ ಮತ್ತೆ ಒಂದು ಪೋಸ್ಟ್ಪೋನ್ ಕೂಡ ಮಾಡಬಹುದು. ಎಸ್, ಇನ್ನು ಫೀಸ್ ಅನ್ನ ನೋಡೋದಾದ್ರೆ ನೋಡಿ, ಕ್ಯಾಟಗರಿ ಸೇಮ್, PSTಗೆ GPTಗೆ ಸೇಮ್ ಇದೆ. ಓಕೆನಾ? ಒಂದು ವೃಂದದಲ್ಲಿ ತಗೊಳ್ಳು ಅಪ್ಲಿಕೇಶನ್ ಸಲ್ಲಿಸಿದ್ರೆ 750 ಇದೆ, 2 ಸಲ್ಲಿಸಿದ್ರೆ 1125 ಇದೆ. ಯಾರಿಗೆ? ಇದು 2A 2B ಹಾಗೂ 3A 3B ದವರಿಗೆ. SC ST ಕ್ಯಾಟಗರಿ ಹಾಗೂ ಎಕ್ಸ್ ಆರ್ಮಿ ಇದ್ರು ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ರು ತೃತೀಯ ಲಿಂಗಿಗಳ ಅಭ್ಯರ್ಥಿಗಳಿಗೆ 500 ಇದೆ. 2 ಕಟ್ತಾ ಇದ್ರೆ 750. ಇದಕ್ಕಿಂತ ಹೆಚ್ಚಿಗೆ ಕೇಳ್ತಾ ಇದ್ರೆ ಪ್ಲಸ್ 250 ಆಡ್ ಆಗ್ತಾ ಅದೇ ತರ ವೃಂದಕ್ಕೆ ಆಡ್ ಆಗ್ತಾ ಹೋಗ್ತಾ ಇರ್ತದೆ. ಹೆಚ್ಚುವರಿ ಅಭ್ಯರ್ಥಿಗಳು ಪ್ರತಿ ಹೆಚ್ಚುವರಿ ಹುದ್ದೆಗೆ 375 ರೂಪಾಯಿಗಳನ್ನು ಎಕ್ಸ್ಟ್ರಾ ಕಟ್ಕೊಂತ ಹೋಗಬೇಕು. ನೀವು ಅಪ್ಲಿಕೇಶನ್ ಒಂದೇ ಅಪ್ಲಿಕೇಶನ್ ಸಲ್ಲಿಸಬಹುದು. PSTನೂ GPTನೂ ಹಾಗೂ HSTನೂ ಸಹಿತ ಒಂದೇ ಅಪ್ಲಿಕೇಶನ್ ಸಲ್ಲಿಸಬಹುದು. ತಾವು ಏನಾದರೂ ಹೆಚ್ಚಿಗೆ ವೃಂದದಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ಎವ್ರಿ ವೃಂದಕ್ಕೆ ಪ್ರತಿಯೊಂದು ಕ್ಯಾಡರ್ಗೆ 375 ಎಕ್ಸ್ಟ್ರಾ ಆಗ್ತಾ ಹೋಗ್ತಾ ಇದೆ. SC ST ಕ್ಯಾಟಗರಿ 1 ಅಂಗವಿಕಲರಿಗೆ 250 ಹೆಚ್ಚಿಗೆ ಆಗ್ತಾ ಇದೆ. ತಾವು ಏನಾದರೂ ಕ್ಯಾಡರ್ ಅನ್ನ ಅತಿ ಹೆಚ್ಚಿಗೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, PST ವೃಂದ, GPT ವೃಂದ, HST, PE ಗ್ರೇಡ್ 2 ವಿವಿಧ ವಿಷಯದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದ್ದಾರೆ. ಸರಿನಾ? ಒಂದೇ ಅರ್ಜಿಯಲ್ಲಿ ತಾವು ಬೇರೆ ಬೇರೆ ವೃಂದಕ್ಕೂ ಕೂಡ ಅಪ್ಲೈ ಮಾಡಬಹುದು. ಪ್ರತ್ಯೇಕ ಶುಲ್ಕವನ್ನ ಪಾವತಿಸುವುದು ಅಂತ ಹೇಳ್ತಾ ಇದ್ದಾರೆ. ಹಾಗೂ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಇರ್ತವೆ. ಬೋತ್ ಪ್ರಶ್ನೆ ಪತ್ರಿಕೆ 1 ಹಾಗೂ ಪ್ರಶ್ನೆ ಪತ್ರಿಕೆ 2 ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಮಾತ್ರ ಇರ್ತವೆ. ಅದರ್ ಉರ್ದು ಆಗಿರ್ಬೋದು, ಮರಾಠಿ ಆಗಿರ್ಬೋದು, ಅದ್ಯಾವುದನ್ನು ಕೂಡ ಇರೋದಿಲ್ಲ. ಕನ್ನಡ ಮತ್ತು ಇಂಗ್ಲಿಷ್ ಮಾತ್ರ ಇರ್ತದೆ. ಇನ್ನು ಒಂದಕ್ಕಿಂತ ಹೆಚ್ಚಿಗೆ ಅರ್ಜಿ ಸಲ್ಲಿಸಬಹುದು. ವೃಂದ ಬದಲಾಗಬಹುದು. ಏನಾಗಬಹುದು? ವೃಂದ ಬದಲಾಗಬಹುದು. ಸರಿನಾ? ವೃಂದ ಅಂದ್ರೆ ಫಾರ್ ಎಕ್ಸಾಂಪಲ್ ತಾವು GPTಯನ್ನು ಸಲ್ಲಿಸ್ತಿರಬಹುದು, PST ಸಲ್ಲಿಸಬಹುದು, HST ಸಲ್ಲಿಸಬಹುದು. ಸರಿನಾ? ಹಾಗಿತ್ತಂದ್ರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅವಕಾಶ ಇದೆ. ಆದ್ರೆ ಒಂದೇ ವೃಂದ ಒಂದೇ ಜಿಲ್ಲೆಯಲ್ಲಿ ಅವಕಾಶ ಇಲ್ಲ, ಬೇರೆ ಜಿಲ್ಲೆಯಲ್ಲಿನೂ ಅವಕಾಶ ಇಲ್ಲ. ಯಾವ್ದಾದ್ರು ಒಂದು ಜಿಲ್ಲೆಯಲ್ಲಿ ಒಂದು ವೃಂದವನ್ನ ಮಾತ್ರ ತಗೊಳ್ಳೋ ಅಪ್ಲೈಯನ್ನ ಮಾಡ್ಕೊಳ್ಬಹುದು. GPTಯನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಹಾಕಿ PSTಯನ್ನ ಗುಲ್ಬರ್ಗ ಅಥವಾ ಕಲಬುರಗಿ ಡಿಸ್ಟಿಕ್ ಅಲ್ಲಿ ಹಾಕಿದ್ರು ಸಹಿತ ಓಕೆ. ಆದ್ರೆ ನಿಮಗೆ ಎಕ್ಸಾಮ್ ಡೇಟ್ಸ್ಗಳು ಮ್ಯಾನೇಜ್ ಮಾಡ್ಕೊಂಡು ನೋಡ್ಬೇಕಾಗತ್ತೆ. ಸರಿನಾ? ಅಥವಾ ಒಂದೇ ಜಿಲ್ಲೆಯಲ್ಲಿ ಹಾಕ್ಬೇಕಂದ್ರೆ ವೃಂದ ಬದಲಾಗಿರ್ಬೇಕು. ಏನಾಗಿರ್ಬೇಕು? ವೃಂದ ಬದಲಾಗಿರ್ಬೇಕು. ಇಷ್ಟು ಮಾತ್ರ ತಗೊಳ್ಳು, ನೆನಪಿಟ್ಕೊಳ್ಳಿ. ಎಸ್, ಇನ್ನು ಏಜ್ ಲಿಮಿಟ್ ಸೇಮ್ ಇದೆ. ಹಾಗೂ ಪೇಮೆಂಟ್ ಸ್ಕೇಲ್ ಅನ್ನ ನೋಡಿದರೆ 4425ರಿಂದ ಹಿಡ್ಕೊಂಡು ಪೇ ಸ್ಕೇಲ್ ಅನ್ನ ನೋಡೋದಾದ್ರೆ 83,700 ವರೆಗೂ ಕೂಡ ನಿಮಗೆ ಪೇ ಸ್ಕೇಲ್ GPTಗೆ ಇದೆ. ಯಾವುದಕ್ಕಿದೆ? GPTಗೆ ಇದೆ. ಇನ್ನು ವಯೋಮಿತಿಯನ್ನು ನೋಡಿದ್ರೆ ಸೇಮ್, ಎಲ್ಲರಿಗೂ ಕೂಡ ಸೇಮ್ ಇದೆ. PST ಆಗಿರ್ಬೋದು, GPT ಆಗಿರ್ಬೋದು, HST ಆಗಿರ್ಬೋದು. GM ದವರಿಗೆ 40 ಇದೆ. ಕ್ಯಾಟಗರಿ 2A 2B 3A 3B ದವರಿಗೆ 43 ಇದೆ. SC ST ಕ್ಯಾಟಗರಿ 1 ಹಾಗೂ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 45 ಇಯರ್ಸ್ ಇದೆ. ಸರಿನಾ? ಇದು ಏಜ್ ಲಿಮಿಟ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋದಾದ್ರೆ ಆಯ್ಕೆಗೆ ಅರ್ಹತೆಗಳು ಏನೇನಿದಾವೆ ಎನ್ನುವಂಥದ್ದು. ಮೊದಲನೇದಾಗಿ ನೋಡಿ, ಇಲ್ಲಿ 6ರಿಂದ 8ನೇ ತರಗತಿಗೆ ಯಾವೆಲ್ಲ ಪೋಸ್ಟ್ಗಳಿದಾವೆ? ಕನ್ನಡ ಭಾಷಾ ಶಿಕ್ಷಕರಿದ್ದಾರೆ, ಆಂಗ್ಲ ಭಾಷಾ ಶಿಕ್ಷಕರಿದ್ದಾರೆ, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿದ್ದಾರೆ, ಜೀವ ವಿಜ್ಞಾನ ಶಿಕ್ಷಕರಿದ್ದಾರೆ ಹಾಗೂ ಸಮಾಜ ವಿಜ್ಞಾನ ಶಿಕ್ಷಕರು ಇದ್ದಾರೆ. ಇಷ್ಟೆಲ್ಲ ಹುದ್ದೆಗಳು ಇದಾವೆ 1ರಿಂದ 8ನೇ ತರಗತಿಗೆ ಸಂಬಂಧಿಸಿದಂತೆ. ಇನ್ನೊಂದು ಏನ್ ಹೇಳ್ತಾರೆ, ಯಾವ ಅಭ್ಯರ್ಥಿ ಯಾವ ಹುದ್ದೆಗೆ, ಯಾವ ನೇಮಕಾತಿ ಹುದ್ದೆಗೆ ನಾವು ಎಕ್ಸಾಮ್ ಅನ್ನು ಸಲ್ಲಿಸ್ತಾ ಇದೀವಿ, 2 ಪೇಪರ್ಗೆ ಮ್ಯಾಂಡೇಟರಿಗೆ ಅಟೆಂಡ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. 2 ಪತ್ರಿಕೆ ಪೇಪರ್ 1 ಹಾಗೂ ಪೇಪರ್ 2 ವೃಂದ ಬೇರೆ ಇತ್ತು ಅಂದ್ರೆ ಪೇಪರ್ 1 ಎಲ್ಲರಿಗೂ ಸೇಮ್ ಇರುತ್ತೆ. ಪೇಪರ್ 2 ಕೂಡ ಬೇರೆ ಬೇರೆ ವೃಂದಕ್ಕೆ ಬೇರೆ ಬೇರೆ ಕ್ಯಾಡರ್ಗೆ ತಗೊಳ್ಳೋ ಅಪ್ಲೈ ಮಾಡಿದ್ರೆ ಅದೆಲ್ಲನೂ ಕೂಡ ಅಟೆಂಡ್ ಆಗಬೇಕು. ಜೊತೆಗೆ ಕನಿಷ್ಠ ಪ್ರತಿ ಪತ್ರಿಕೆಯಲ್ಲಿ 35ರಷ್ಟು ಅಂಕಗಳನ್ನ 35% ನೋಡಿ, ಇಷ್ಟು ಬದಲಾವಣೆಯನ್ನು ಮಾಡಿದ್ದಾರೆ. ಇಷ್ಟು ಮ್ಯಾಂಡೇಟರಿ ಅಂಕ ಬರಲೇಬೇಕು, ಅವಾಗ ಮಾತ್ರ ನಿಮ್ಮ ರಿಸಲ್ಟ್ ಬರುತ್ತೆ. ಇಷ್ಟು ಎಲಿಜಿಬಲ್ ಆಗಲೇಬೇಕು ಪ್ರತಿಯೊಂದು ಪೇಪರ್ ಅಲ್ಲಿ. ಪೇಪರ್ 1 ಅಲ್ಲಿ, ಪೇಪರ್ 2 ಅಲ್ಲಿ ಮಿನಿಮಮ್ 35 ಅಷ್ಟು ಅಂಕಗಳನ್ನ ಪಡೆಯುವುದು ಕಡ್ಡಾಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಅದೇ ತರ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ CTET ಆರ್ KTET ಅಲ್ಲಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಸರಿನಾ ಎಷ್ಟೆಲ್ಲ ಅಂಕಗಳು ಪಡೆದುಕೊಳ್ಳಬೇಕು ಅದೆಲ್ಲ ಅಂಕಗಳು ಪಡೆದುಕೊಳ್ಳಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ತರ ಇನ್ನು ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಏನಿದ್ದಾರೆ ಇವರು ನೋಡಿ, ಕಂಪ್ಯೂಟರ್ ಸೈನ್ಸ್ ಟೀಚರ್ PST ಯಲ್ಲಿ ಇಲ್ಲ, HST ಇಲ್ಲ. ಕಂಪ್ಯೂಟರ್ ಸೈನ್ಸ್ ಟೀಚರ್ ಅನ್ನ GPT ಯಲ್ಲಿ ಕರೆದಿದ್ದಾರೆ, GPT ಯಲ್ಲಿ ಕರೆದಿದ್ದಾರೆ. ಟೆಟ್ ಹಾಗೂ B.Ed ಮ್ಯಾಂಡೇಟರಿ ಇಲ್ಲ. ಆದ್ರೆ ಬೈ ಚಾನ್ಸ್ ಏನಾದ್ರು ಸೆಲೆಕ್ಷನ್ ಆದ್ರು ಅಂದ್ರೆ 5 ವರ್ಷದ ಒಳಗಾಗಿ ತಾವುಗಳು ಏನ್ ಮಾಡ್ಬೇಕಾಗಿರುವಂತದ್ದು, B.Ed ಪದವಿಯನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಹಾಗೂ
ಕರ್ನಾಟಕ ಟೆಟ್ ಇರ್ಬೋದು ಅಥವಾ ಸಿ ಟೆಟ್ ಇರ್ಬೋದು, ಅದನ್ನು ಕೂಡ 5 ವರ್ಷದ ಒಳಗಡೆ ಪೂರ್ಣಗೊಳಿಸಬೇಕು ಎನ್ನುವಂತ ಒಂದು ನಿಯಮವನ್ನು ಮಾಡಿದ್ದಾರೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಕ್ವಾಲಿಫಿಕೇಶನ್ ಅನ್ನು ನೋಡುವುದಾದ್ರೆ ಜಿಪಿಟಿಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಪದವಿ ಅಂತೂ ಆಗಿರಬೇಕು, ಕನಿಷ್ಠ 50% ಆಗಿರಬೇಕು. ಆರ್ ಎಲಿಮೆಂಟರಿ ಶಿಕ್ಷಣದಲ್ಲಿ 2 ವರ್ಷಗಳ ಡಿಪ್ಲೊಮಾ ಆಗಿರಬೇಕು ವಿತ್ 50%, ಅಥವಾ ಪದವಿಯಲ್ಲಿ ಸರಾಸರಿ ಶೇಕಡ 50% ಮ್ಯಾಂಡೇಟರಿಯಾಗಿ SC ST ಹಾಗೂ ಕ್ಯಾಟಗರಿ 1ಗೆ 45 ಇದೆ, ಇಲ್ಲಿ ಮುಂದೆ ಇದೆ ಅವರಿಗೆ 45 ಇದೆ, ಮಿಕ್ಕಿದವರೆಲ್ಲರೂ ಕೂಡ 50% ಇರುತ್ತೆ. ಸರಿನಾ? ಮತ್ತು ಬ್ಯಾಚುಲರ್ ಆಫ್ ಎಜುಕೇಶನ್ ಅನ್ನ ಅಂದ್ರೆ ಡಿಗ್ರಿ ಪ್ಲಸ್ ಬಿ ಎಡ್ ಇದೆ, ಅಥವಾ ವಿಶೇಷ ಸ್ಪೆಷಲ್ ಎಜುಕೇಶನ್ ಕೂಡ ಅದನ್ನು ಕೂಡ ಮಾಡಿರಬಹುದು, ಅಥವಾ PUC ಯಲ್ಲಿ ಶೇಕಡ 50% ಅಂಕಗಳನ್ನ ಪಡೆದುಕೊಂಡಿರಬೇಕು. ಹಾಗೂ ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷದ ಏನು ಪದವಿಯನ್ನು ಪಡ್ಕೊಳ್ತೀವಿ ಅಲ್ಲಿ 4 ಶಿಕ್ಷಕರು ಶಿಕ್ಷಣದ 4 ವರ್ಷಗಳ ಪದವಿಯನ್ನ ಪಡೆದಿರಬೇಕು. PUC ಪ್ಲಸ್ 4 years ಆಫ್ ಡಿಗ್ರಿ ಪ್ಲಸ್ BEd ಕೂಡ ಅದರಲ್ಲಿ ಬರುತ್ತೆ. SC ST ಹಾಗೂ ಇತರೆ ಹಿಂದುಳಿದ ಪ್ರವರ್ಗ 1 ಅವರಿಗೆ 45% ಆಲ್ರೆಡಿ ನಾನು ಹೇಳಿದ್ದೀನಿ, 45% ಇದ್ರೂ ಕೂಡ ಅವರು ಎಲಿಜಿಬಲ್ ಆಗ್ತಾರೆ. CTET ಹಾಗೂ ಕರ್ನಾಟಕ ಟೆಟ್ ಅಲ್ಲಿ ಅವರು ಪಾಸ್ ಆಗಿರಬೇಕು. ಸರಿನಾ? ಪತ್ರಿಕೆ 2ರಲ್ಲಿ SC ST ದವರು ಇದ್ರಂದ್ರೆ 82 ಇರಬಹುದು, ಆರ್ ಅದರದವ್ರಿಗೆ 90 ಇರ್ಬೋದು. ಹಾಗೂ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರಿಗೆ CTET ಅಂದ್ರೆ TET ಹಾಗೂ BEd ಇನ್ನೂ ಮ್ಯಾಂಡೇಟರಿ ಇಲ್ಲ, ಸೆಲೆಕ್ಷನ್ ಆದ್ಮೇಲೆ ಮ್ಯಾಂಡೇಟರಿ ಇದೆ. ಎಸ್, ನೆಕ್ಸ್ಟ್ ನಾವು ನೋಡೋದಾದ್ರೆ ಕನ್ನಡ ಭಾಷೆ ಲ್ಯಾಂಗ್ವೇಜ್ ಕನ್ನಡಲ್ಲಿ ಶಿಕ್ಷಕರಾಗಲು ಬಯಸ್ತಾ ಇದ್ದಾರೆ, ಏನೆಲ್ಲ ಎಲಿಜಿಬಿಲಿಟಿ ಇದಾವೆ ಎನ್ನುವಂತ ಅಭ್ಯರ್ಥಿಯು ಪದವಿಯಲ್ಲಿ ಕನ್ನಡ ಭಾಷೆ ಜೊತೆಗೆ ಏನ್ ಮಾಡಬೇಕು, ಡಿಗ್ರಿಯಲ್ಲಿ ಕನ್ನಡದ ಜೊತೆಗೆ ಇಂಗ್ಲಿಷ್ ಆಗಿರ್ಬೋದು, ಹಿಂದಿ, ಮರಾಠಿ, ಉರ್ದು, ತೆಲುಗು ಆರ್ ತಮಿಳು, ಮಲಯಾಳಂ, ಕೊಂಕಣಿ, ಸಂಸ್ಕೃತ ಇಷ್ಟೆಲ್ಲ ಇದಾವೆ. ಆರ್ ಇತಿಹಾಸ, ಅರ್ಥಶಾಸ್ತ್ರ ಐಚ್ಛಿಕ ವಿಷಯವನ್ನಾಗಿ ಇದೆಲ್ಲ ವಿಷಯಗಳು ಕನ್ನಡದ ಜೊತೆಗೆ ಇಲ್ಲದರಲ್ಲಿ ಯಾವುದಾದರೂ ಒಂದು ವಿಷಯವನ್ನು ಐಚ್ಛಿಕ ವಿಷಯವನ್ನಾಗಿ 3 ವರ್ಷಗಳಲ್ಲಿ ಅಭ್ಯಸಿಸಿರಬೇಕು ಅಂತ ಹೇಳ್ತಾ ಇದ್ದಾರೆ. ಏನು? ಆಪ್ಷನಲ್ ಸಬ್ಜೆಕ್ಟ್ ಇರಬೇಕು, ಆಪ್ಷನಲ್ ಇರಬೇಕು. ಹಾಗೂ ಎಷ್ಟು? 3 years ಅಭ್ಯಾಸ ಮಾಡಿರಬೇಕು. ಎದರ ಜೊತೆಗೆ? ಕನ್ನಡದ ಜೊತೆಗೆ. ಸರಿನಾ? ಇಷ್ಟು ಯಾವುದಾದ್ರು ಕನ್ನಡ ಭಾಷೆ ಮತ್ತು ಇತರ ವಿಷಯಗಳಲ್ಲಿ ಕನಿಷ್ಠ 50 ಸರಾಸರಿ ಅಂಕಗಳನ್ನ ಪಡೆದಿರಬೇಕು. ನೋಡಿ, ಇಲ್ಲಿ ಮಹತ್ವದ ಬದಲಾವಣೆಯನ್ನ ಮಾಡಿದ್ದಾರೆ. ಕನ್ನಡದಲ್ಲಿನೂ ಮಾಡಬೇಕು, ಜೊತೆಗೆ ಆಪ್ಷನಲ್ ಯಾವುದಿದೆ ಅದರಲ್ಲಿ ಕೂಡ ಹೇಗೆ ಕೌಂಟ್ ಮಾಡೋದು. ಸೊ ಅಗ್ರಿಗೇಟ್ ಎಷ್ಟಾಗತ್ತೆ? 3 ವರ್ಷಗಳನ್ನು ಸೇರಿಸಿದಾಗ ಕನ್ನಡದಲ್ಲಿನೂ ಸಹಿತ ಎಷ್ಟಾಗಿರ್ಬೇಕು? 50% ಆಗಿರಬೇಕು. ಇಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಜೊತೆಗೆ ಆಪ್ಷನಲ್ ಸಬ್ಜೆಕ್ಟ್ ಏನಿದಾವೆ ಅಲ್ಲಿನೂ ಕೂಡ ಅಗ್ರಿಗೇಟ್ ಅನ್ನು ಮಾಡಿದಾಗ 3 ವರ್ಷಗಳನ್ನು ಕೂಡಿಸಿದಾಗ 50% ರಿಸಲ್ಟ್ ಆಗಿರಲೇಬೇಕು ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸದರಿ ಭಾಷೆಯಲ್ಲಿ ಅಭ್ಯಾಸ ಬೋಧನೆ ಅಥವಾ ಬೋಧನಾ ಮೆಥಡಾಲಜಿ ಕನ್ನಡ ಇರಬೇಕು. ಶಿಕ್ಷಕರ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಅಭ್ಯಾಸವನ್ನ ಮಾಡಿರ್ತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 50% ಏನಿದೆ ಅದು ಮ್ಯಾಂಡೇಟರಿಯಾಗಿ ಇದ್ದೇ ಇರಬೇಕಾಗಿರುವಂಥದ್ದು. ಎಸ್, ಇನ್ನು ಇಂಗ್ಲಿಷ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ತಾವು ಸೆಲೆಕ್ಷನ್ ಆಗ್ಬೇಕು ಅಂತ ಬಯಸಿದ್ರೆ ಪದವಿಯಲ್ಲಿ ಆಂಗ್ಲ ಭಾಷೆಯ ಜೊತೆಗೆ ಇಂಗ್ಲಿಷ್ ಜೊತೆಗೆ, ಡಿಗ್ರಿಯಲ್ಲಿ ಇಂಗ್ಲಿಷ್ ಜೊತೆಗೆ ಪ್ಲಸ್ ಕನ್ನಡ ಇರಬಹುದು, ಮರಾಠಿ ಇರಬಹುದು, ಹಿಂದಿ ಇರಬಹುದು, ಉರ್ದು ಇರಬಹುದು, ತೆಲುಗು ಇರಬಹುದು, ತಮಿಳ್, ಮಲಯಾಳಿ, ಸರಿನಾ? ಇಷ್ಟೆಲ್ಲ ವಿಷಯಗಳಿದ್ದಾವೆ. ಇದರಲ್ಲಿ ಯಾವುದಾದರೂ ಒಂದು ವಿಷಯವನ್ನ ಆಪ್ಷನಲ್ ಆಗಿ ತೆಗೆದುಕೊಂಡಿರಬೇಕು. ಆಪ್ಷನಲ್ ಜೊತೆಗೆ ಲ್ಯಾಂಗ್ವೇಜ್ ಪ್ಲಸ್ ಆಪ್ಷನಲ್ಲಿ ಎಷ್ಟು? 50% ಅಂಕಗಳನ್ನ ತಾವುಗಳು ಮ್ಯಾಂಡೇಟರಿಯಾಗಿ ಪಡೆದುಕೊಂಡಿರಲೇಬೇಕು. ಎಸ್, ಶೇಕಡ 50% ಸರಾಸರಿ ಅಂಕಗಳನ್ನು ಪಡೆದುಕೊಂಡಿರಬೇಕು. ಹಾಗೂ ಸದರಿ ಭಾಷೆಗಳಲ್ಲಿ ಅಭ್ಯಾಸ ಬೋಧನಾ ವಿಧಾನವನ್ನು ಶಿಕ್ಷಕರು ಡಿಪ್ಲೊಮಾ ಮೆಥಡಾಲಜಿ ಸೇಮ್ ಇಂಗ್ಲಿಷ್ನೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಎಸ್, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಕನ್ನಡ ಮಾಧ್ಯಮ. ನೋಡಿ, ಮಾಧ್ಯಮ ಹೋದ್ಸಲ ರಿಕ್ರೂಟ್ಮೆಂಟ್ ಅಲ್ಲಿ ಕನ್ನಡ ಮಾಧ್ಯಮನೇ ಮೆನ್ಷನ್ ಮಾಡಿರಲಿಲ್ಲ. ಸೊ ಈ ಸಲ ಅದನ್ನ ತೆಗೆದುಕೊಂಡು ಬಂದಿದ್ದಾರೆ. ಕನ್ನಡ ಮಾಧ್ಯಮದಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಬಯಸ್ತಾ ಇದ್ರೆ ಅವರಿಗೆ ಏನೆಲ್ಲ ಎಲಿಜಿಬಿಲಿಟಿ ಅದಾವೆ ಎನ್ನುವಂಥದ್ದು ನೋಡ್ರಿ. ಪದವಿಯಲ್ಲಿ ಗಣಿತ ವಿಷಯವನ್ನು ವ್ಯಾಸಂಗ ಮಾಡಿದ್ದು ಕಡ್ಡಾಯವಾಗಿ ಭೌತಶಾಸ್ತ್ರವನ್ನು ಪದವಿಯ 3 ವರ್ಷಗಳಲ್ಲಿ ಹಾಗೂ ರಸಾಯನಶಾಸ್ತ್ರ ಅಥವಾ ಗಣಕಯಂತ್ರ ವಿಜ್ಞಾನ ಆರ್ ಎಲೆಕ್ಟ್ರಾನಿಕ್. ನೋಡ್ರಿ, ಏನೇನು ಇರಬೇಕು? ಫಸ್ಟಿಗೆ ಮ್ಯಾಥ್ಸ್ ಇರಬೇಕು. BSc ಯಲ್ಲಿ ಮ್ಯಾಥ್ಸ್ ಪ್ಲಸ್ ಮ್ಯಾಂಡೇಟರಿಯಾಗಿ ಫಿಸಿಕ್ಸ್
ನೀವೇನಾದರೂ ಗಣಿತ ಮತ್ತು ವಿಜ್ಞಾನ ಶಿಕ್ಷಕ ಆಗಲು ಬಯಸ್ತಾ ಇದ್ದರೆ, ಜೊತೆಗೆ ಕಂಪ್ಯೂಟರ್ಸ್ ಹೋದ್ಸಲ ನೋಡಿ ಓನ್ಲಿ ಕೆಮಿಸ್ಟ್ರಿ ಅಂತ ಕೊಟ್ಟಿದ್ರು ಕ್ರೈಸ್ ಅಲ್ಲಿ, ಆದ್ರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ನಿಮ್ದು PMCS ಇರ್ಬೋದು, ಅಥವಾ ಫಿಸಿಕ್ಸ್ ಮ್ಯಾಥ್ಸ್ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಇರ್ಬೋದು, ಭೂಗೋಳಶಾಸ್ತ್ರ ಇರ್ಬೋದು, ಗೃಹ ವಿಜ್ಞಾನ ಇರ್ಬೋದು, ಭೂಗರ್ಭಶಾಸ್ತ್ರ ಇರ್ಬೋದು, ಕಂಪ್ಯೂಟರ್ ಅಪ್ಲಿಕೇಶನ್ ವಿಷಯಗಳಲ್ಲಿ ಒಂದು ವಿಷಯವನ್ನು ಮೂರನೆಯ ಐಚ್ಛಿಕ ವಿಷಯನ್ನಾಗಿ ಕಡ್ಡಾಯವಾಗಿ ಪದವಿಯಲ್ಲಿ 3 ವರ್ಷಗಳನ್ನು ಅಭ್ಯಾಸ ಮಾಡಿರ್ತಕ್ಕದ್ದು ಎನ್ನುವಂಥದ್ದು. ಅಂದ್ರೆ BSc ಇರುವಂತಹ ಆಲ್ಮೋಸ್ಟ್ ಕಾಂಬಿನೇಷನ್ಗಳೊಂದಿಗೆ ಕೊಟ್ಟಿದ್ದಾರೆ. ಅಥವಾ ನೋಡ್ರಿ, ಇಲ್ಲಿ ಇಂಜಿನಿಯರಿಂಗ್ ಪದವೀಧರರಿಗೆ ವಾಸ್ತುಶಿಲ್ಪದ ಪದವೀಧರರಲ್ಲದ ಇಂಜಿನಿಯರಿಂಗ್ ಪದವೀಧರರು ಪ್ರಥಮ 3-4 ಸೆಮಿಸ್ಟರ್ಗಳಲ್ಲಿ ಗಣಿತ ಮತ್ತು ಉಳಿದ ಸೆಮಿಸ್ಟರ್ಗಳಲ್ಲಿ ಗಣಿತವನ್ನು ಆಧರಿಸಿ ವಿಷಯಗಳನ್ನು ಅಭ್ಯಾಸ ಮಾಡಿರಬೇಕು. ನೋಡಿ, ವಾಸ್ತುಶಿಲ್ಪ ಹೊರತುಪಡಿಸಿ ಅದರ BE ಯಾರಾದರೂ ಮಾಡಿರಿದ್ರೆ ಅದ್ರ 3 ಹಾಗೂ 4ನೇ ಸೆಮಿಸ್ಟರ್ವರೆಗೆ ಮ್ಯಾಥ್ಸ್ ಇರಬೇಕು. ಉಳಿದಿರುವಂಥ ಸೆಮಿಸ್ಟರ್ಗಳಲ್ಲಿ ಮ್ಯಾಥ್ಸ್ ಬೇಸ್ಡ್ ಕಾಂಬಿನೇಷನ್ ಇರಬೇಕು. ಸರಿನಾ? ಅಲ್ಲಿನೂ ಸಹಿತ 50% ನೋಡಿ, ಇಲ್ಲಿ ಪದವೀಧರರಾಗಿದ್ದಲ್ಲಿ ಪದವಿಯಲ್ಲಿ 50% ಏನಾಗಿರಬೇಕು, ಮಿನಿಮಮ್ ಅಂಕಗಳನ್ನ ಪಡೆದಿರಲೇಬೇಕು. ಸರಾಸರಿ ಇಂಜಿನಿಯರಿಂಗ್ ಪದವೀಧರರಾಗಿ ಗಣಿತ ಮತ್ತು ಆಣ್ವಿಕ ವಿಷಯ ವಾಸನೆ ಮಾಡಿರ್ತಕ್ಕದ್ದು, ಹಾಗೂ ಇವರು ಕೂಡ BE ಯನ್ನು ಮಾಡಿದ್ರು ಸಹಿತ 50% ಅಂಕಗಳನ್ನ, BSc ಮಾಡಿದ್ರು ಸಹಿತ ಎಲ್ಲದರಲ್ಲೂ ಸಹಿತ ಕಾಂಬಿನೇಷನ್ ಅಗ್ರಿಗೇಟ್ ನಮ್ಮದು ಎಷ್ಟಿರಬೇಕು, 50 ಇರಬೇಕು. ಮತ್ತು ಸದರಿ 3 ವಿಷಯಗಳಲ್ಲಿ ಕನಿಷ್ಠ ಒಂದು ವಿಷಯದಲ್ಲಿ ಆದರೂ ಅಭ್ಯಾಸ ಬೋಧನಾ ವಿಧಾನವನ್ನು ಶಿಕ್ಷಕರ ಶಿಕ್ಷಣ ಬೋಧನೆ ಮೆಥಡಾಲಜಿ, ಮ್ಯಾಥ್ಸ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಸರಿನಾ, ಬೋಧನಾ ವಿಷಯದಲ್ಲಿ ಶಿಕ್ಷಕರ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಅಭ್ಯಾಸವನ್ನ ಮಾಡಿರ್ತಕ್ಕದ್ದು ಎನ್ನುವಂಥದ್ದನ್ನು ಕೊಡ್ತಾ ಇದ್ದಾರೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಜೀವ ವಿಜ್ಞಾನ ಶಿಕ್ಷಕರು ಕನ್ನಡ ಮಾಧ್ಯಮ, ಬಯಾಲಜಿಕಲ್ ಸೈನ್ಸ್ ಅಂತ ಏನಿದೆ, ಜೀವ ವಿಜ್ಞಾನ. ನೋಡಿ, ಇವರಿಗೆ ಮುಖ್ಯವಾಗಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಅಂದ್ರೆ GPTಯಲ್ಲಿ ಜೀವಶಾಸ್ತ್ರ ಹುದ್ದೆಗೆ ಕ್ವಾಲಿಫಿಕೇಶನ್ ಏನಿರಬೇಕು ಅಂದ್ರೆ ನೋಡಿ, ಪದವಿಯಲ್ಲಿ ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಕಡ್ಡಾಯವಾಗಿ 3 ವರ್ಷ ಕೆಮಿಸ್ಟ್ರಿ, ಸರಿನಾ, ಕೆಮಿಸ್ಟ್ರಿಯನ್ನು 3 ವರ್ಷ ಕಡ್ಡಾಯವಾಗಿ ಅಭ್ಯಾಸ ಮಾಡಿರ್ಬೇಕು. ಜೊತೆಗೆ CBZ ಕಾಂಬಿನೇಷನ್ ಇರಬಹುದು. ಜೊತೆಗೆ ನೋಡಿ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ರೇಷ್ಮೆ ಕೃಷಿ, ಪರಿಸರ ಶಾಸ್ತ್ರ ಎಲ್ಲನೂ ಕೂಡ ಕಾಂಬಿನೇಷನ್ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು. ಸರಿನಾ? ಗಣಿತ ವಿಷಯಗಳಲ್ಲಿ ಯಾವುದಾದ್ರೂ 2 ವಿಷಯಗಳನ್ನ ನೋಡಿ, ಯಾರಾದ್ರೂ ಕೆಮಿಸ್ಟ್ರಿ ಅಂತೂ ಮ್ಯಾಂಡೇಟರಿ ಇದೆ, ಜೊತೆಗೆ ಯಾವುದಾದ್ರೂ 2 ವಿಷಯಗಳು ಇರಲೇಬೇಕು. ಪದವಿಯಲ್ಲಿ 3 ವರ್ಷಗಳ ಅಭ್ಯಾಸವನ್ನ ಮಾಡಿರ್ತಕ್ಕದ್ದು ಅಂತ ಕೊಡ್ತಾ ಇದ್ದಾರೆ. ಮತ್ತು ಸದರಿ 3 ವಿಷಯಗಳಲ್ಲಿ ಕನಿಷ್ಠ ಒಂದು ವಿಷಯನ ಮೆಥಡಾಲಜಿಯಾಗಿ B.Ed ಅಲ್ಲಿ ಪೂರ್ಣಗೊಳಿಸಿರಬೇಕು ಎನ್ನುವಂಥದ್ದನ್ನ ಕೊಡ್ತಾ ಇದ್ದಾರೆ. ಓಕೆನಾ? ನೆಕ್ಸ್ಟ್ ನಾವು ಸಮಾಜ ವಿಜ್ಞಾನ ಶಿಕ್ಷಕರನ್ನ ನೋಡುವುದಾದ್ರೆ ನೋಡಿ, ಸಮಾಜ ವಿಜ್ಞಾನ ಶಿಕ್ಷಕರು ಕನ್ನಡ ಮಾಧ್ಯಮ, ಸಮಾಜ ವಿಜ್ಞಾನ ಶಿಕ್ಷಕರು ಕನ್ನಡ ಮಾಧ್ಯಮ. ಎಸ್, ಅವರು ಸಮಾಜ ಪಾಠಗಳ ಸಮೂಹದ ಇತಿಹಾಸ ಆಗಿರಬಹುದು, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ, ಇವುಗಳಲ್ಲಿ 2 ವಿಷಯಗಳು ಮ್ಯಾಂಡೇಟರಿಯಾಗಿ 2 ವಿಷಯ ಅಂತೂ ಇರಲೇಬೇಕು. ಸರಿನಾ? 2 ವಿಷಯಗಳಂತೂ ಇರಲೇಬೇಕು. ಅಥವಾ ಸಮಾಜಶಾಸ್ತ್ರ ಸಮೂಹ ಜೊತೆಗೆ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ಸಂಖ್ಯಾಶಾಸ್ತ್ರ, ಪರಿಸರ ಅಧ್ಯಯನ, ಮಾನವ ಸಂಪನ್ಮೂಲ ನಿರ್ವಹಣೆ, ಒಂದಿಷ್ಟು BComಗಳು ಸಬ್ಜೆಕ್ಟ್ನು ಕೂಡ ಇದರಲ್ಲಿ ಇದಾವೆ. ಇವುಗಳ ಪೈಕಿ ಒಂದು ವಿಷಯ ಏನ್ ಮಾಡಬೇಕು, ಇವುಗಳಲ್ಲಿ ಒಂದು ವಿಷಯ ಹಾಗೂ ಭಾಷಾ ಸಮೂಹದ ಕನ್ನಡ, ಇಂಗ್ಲಿಷ್ ಹಾಗೂ ಹಿಂದಿ, ಮರಾಠಿ, ಉರ್ದು, ತಮಿಳು, ತೆಲುಗು, ಕೊಂಕಣಿ, ಸಂಸ್ಕೃತ ಭಾಷೆಗಳ ಪೈಕಿ ಒಂದು ವಿಷಯ. ಸರಿನಾ? ಇವರೆಲ್ಲರೂ ಕೂಡ ಇವನ್ ಆದ್ರೆ ಕ್ವಶನ್ ಪೇಪರ್ ಇರೋದು, ಇವನ್ ನೀವು ಉರ್ದು ಮೀಡಿಯಂದವ್ರು ಆಗಿದ್ರು ಸಹಿತ, ಹಾಗೂ ಮರಾಠಿ, ಕೊಂಕಣಿ, ತೆಲುಗು, ಹಿಂದಿ ಮೀಡಿಯಂದವ್ರು ಆದರೂ ಸಹಿತ ನಿಮಗೆ ಕ್ವಶನ್ ಪೇಪರ್ ಸಿಗೋದು 2 ಮೀಡಿಯಂದಲ್ಲಿ, ಕನ್ನಡ ಮತ್ತು ಇಂಗ್ಲಿಷಲ್ಲಿ. ಸರಿನಾ? ಮತ್ತು ಸಮಾಜ ಪಾಠಗಳನ್ನು ಸಮೂಹದ ಕನಿಷ್ಠ ಒಂದು ವಿಷಯದಲ್ಲಿ ಆದರೂ ಅಭ್ಯಾಸ ಬೋಧನೆ ಮೆಥಡಾಲಜಿ ಮ್ಯಾಂಡೇಟರಿಯಾಗಿ ನಮ್ಮದು ಒಂದು ಯಾವುದು ಸಮಾಜ ಪಾಠಗಳ ಏನು ಕಾಂಬಿನೇಷನ್ ಇದೆ ಅದರಲ್ಲಿ ಯಾವುದಾದ್ರೂ ಒಂದು ಮೆಥಡಾಲಜಿಯನ್ನ ನಾವು ಮಾಡಿರಲೇಬೇಕು. ಮತ್ತು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ನಿಯಮಿಸಬಹುದಾದ ಇನ್ಯಾವುದೇ ಉನ್ನತ ಅಥವಾ ಹೆಚ್ಚುವರಿ ಅರ್ಹತೆಗಳು ಏನಾದರೂ ಇತ್ತಂದ್ರೆ ನೋಡಿ, 4 ವರ್ಷಗಳ ಸಂಯೋಜಿತ ಶಿಕ್ಷಕರ ಶಿಕ್ಷಣ ಪದವಿಯನ್ನು ಹೊಂದಿದಲ್ಲಿ ಅಭ್ಯರ್ಥಿಯಾಗಿದ್ದಲ್ಲಿ ಈ ಮೇಲಿನಂತೆ ಸಂಬಂಧಿಸಿದ ಐಚ್ಛಿಕ ವಿಷಯಗಳನ್ನ ವ್ಯಾಸಂಗ ಮಾಡಿರ್ತಕ್ಕದ್ದು ಎನ್ನುವಂಥದ್ದು. ಕಡ್ಡಾಯವಾಗಿ ಓದಿರಲೇಬೇಕು ಎನ್ನುವಂಥ ನಿಯಮ ಅವರಿಗೆ ಅನ್ವಯ ಆಗುವುದಿಲ್ಲ.
3 ವರ್ಷಗಳ ಕಡ್ಡಾಯ ಓದಿರ್ಬೇಕೆಂಬ ನಿಮ್ಮ ಯಾರಿಗೆ 4 ವರ್ಷದ ಯಾರು ಡಿಗ್ರಿ ಮಾಡಿದಾರಲ್ಲ ಅವರಿಗೆ. ಅದೇ ತರ ಎಲಿಮೆಂಟರಿ ಶಿಕ್ಷಣ, ಡಿಪ್ಲೊಮಾ ಮತ್ತು ಪದವಿ ಅಂದರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ NCTE ನಿಂದ ಅಂಗೀಕೃತವಾಗಿರುವಂತಹ ಡಿಪ್ಲೊಮಾ ಮತ್ತು ಪದವಿಯನ್ನು ಸಹಿತ ಪಡೆದುಕೊಂಡಿರಬಹುದು. ವಿಶೇಷ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿ ಎಂದರೆ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ RCI ದಿಂದ ಅಂಗೀಕೃತವಾಗಿರುವಂತಹ ಪದವಿಯನ್ನು ಸಹಿತ ಇರಬಹುದು. ಸೊ ಆಲ್ಮೋಸ್ಟ್ ಇದಂತೂ ಯಾರ್ದು ಇರೋದಿಲ್ಲ, ಇದು ಆಲ್ಮೋಸ್ಟ್ ಜನರದ್ದು ಇರುತ್ತೆ. ನೆಕ್ಸ್ಟ್ ಇನ್ನು ಕಂಪ್ಯೂಟರ್ ಸೈನ್ಸ್ ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು. CS ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರಿಗೆ ನೋಡುವುದಾದ್ರೆ ಕಾನೂನಿನ ಮೂಲಕ ಸ್ಥಾಪಿತವಾದ ವಿಶ್ವವಿದ್ಯಾನಿಲಯ ಕೆಳಕಂಡಲ್ಲಿ ಯಾವ್ದಾದ್ರು ಒಂದು ಸ್ನಾತಕ ಪದವಿ ಕನಿಷ್ಠ 50% ಅಂಕಗಳೊಂದಿಗೆ ಹೊಂದಿರತಕ್ಕದ್ದು. ಇಲ್ಲಿನೂ ಕೂಡ 50% ಮ್ಯಾಂಡೇಟರಿಯನ್ನ ಮಾಡಿದ್ದಾರೆ. ಒಂದು BSc ಇನ್ ಕಂಪ್ಯೂಟರ್ ಸೈನ್ಸ್ ಇರಬೇಕು, BSc CS ಇರಬೇಕು, ಕಾಂಬಿನೇಷನ್ ನೋಡಿ. ಬ್ಯಾಚುಲರ್ ಆಫ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಕಾಂಬಿನೇಷನ್ ಇರಬೇಕು, ಅಥವಾ ಒಂದು BCA ಮಾಡಿರಬೇಕು, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮಾಡಿರಬೇಕು, ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಯಾವ್ದು ಕಾಂಬಿನೇಷನ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಆರ್ ಇನ್ಫಾರ್ಮೇಶನ್ ಸೈನ್ಸ್ ಇರ್ಬೋದು, ಆರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಕಾಂಬಿನೇಷನ್ ಸಹಿತ ಇರ್ಬೋದು, ಅಥವಾ BTechನು ಕೂಡ ಮಾಡಿರ್ಬೋದು. ಏನು BTech ಅದು ಯಾವುದರಲ್ಲಿ ಕಂಪ್ಯೂಟರ್ ಸೈನ್ಸ್ ಜೊತೆಗೆ ಕಾಂಬಿನೇಷನ್ ಇರಬೇಕು, ಇನ್ಫಾರ್ಮೇಶನ್ ಸೈನ್ಸ್ ಇರ್ಬೋದು, ಆರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಇರಬಹುದು. ಮತ್ತು ನೋಡಿ, ಮತ್ತು ಶಾಲಾ ಶಿಕ್ಷಣ ಇಲಾಖೆ ಗಣಕಯಂತ್ರ ವಿಜ್ಞಾನ ಶಿಕ್ಷಕರಿಗಾಗಿ ನೇಮಕಾತಿ ಹೊಂದಿದ್ದಲ್ಲಿ ರಾಷ್ಟ್ರೀಯ ಶಿಕ್ಷಣ ಪರಿಷತ್ ಯಾವುದು NCTE ಇಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ನೇಮಕಾತಿಗೊಂಡು 5 ವರ್ಷದ ಒಳಗಾಗಿ ನಾವು ಏನ್ ಮಾಡಬೇಕು, B.Ed ಹಾಗೂ ಶಿಕ್ಷಕರ ಅರ್ಹತಾ ಅಂದ್ರೆ ಟೆಟ್ ಅನ್ನ ಹಾಗೂ B.Ed ಅನ್ನ, ಟೆಟ್ ಹಾಗೂ B.Ed ಅನ್ನ ವಿದಿನ್ 5 ಇಯರ್ಸ್ ಅಲ್ಲಿ ಕಂಪ್ಲೀಟ್ ಅನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ST ಕ್ಯಾಟಗರಿ 1 ಇತ್ತಂದ್ರೆ ಇಲ್ಲಿ ಏನು 50% ಇದೆ, ಇದು 45% ಗೆ ಬರುತ್ತೆ. ಸರಿನಾ, 45% ಇರಲೇಬೇಕಾಗಿರುವಂಥದ್ದು. ಮುಂದೆ ನಾವು ನೋಡ್ತಾ ಸಾಗುವುದಾದ್ರೆ ನೋಡಿ, GPT ಅವರಾಗಿದ್ದರೆ ವೇಟೇಜ್ ಅನ್ನ ಯಾವ ತರ ಕನ್ಸಿಡರ್ ಮಾಡ್ತಾರೆ. CET ಗೆ 70% ಇದೆ, ಹಾಗೂ TET ಪೇಪರ್ಸ್ಗೆ 20% ಇದೆ, ಹಾಗೂ ಪದವಿಯಲ್ಲಿ ಡಿಗ್ರಿಗೆ 8 ಹಾಗೂ B.Ed ಕೋರ್ಸ್ಗಳಲ್ಲಿ 2% ನಮಗೆ ತೆಗೆದುಕೊಳ್ತಾರೆ. ಹೀಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಥವಾ 4 ವರ್ಷಗಳದ್ದು ನಾವು ಏನಾದರೂ ಕಂಪ್ಲೀಟ್ ಅನ್ನ ಮಾಡಿದ್ವಿ ಅಂದ್ರೆ CET 70% ಹಿಡಿತಾರೆ, ಹಾಗೂ CTET ಹಾಗೂ KTET ಗಳನ್ನ 20% ಅನ್ನು ಹಿಡಿತಾರೆ. ಜೊತೆಗೆ ಪದವಿಯಲ್ಲಿ 4 ವರ್ಷ ಪದವಿಯನ್ನು ಅಭ್ಯಾಸ ಮಾಡಿರ್ತೀವಿ, ಸರಿನಾ, ಅದನ್ನ 10% ಅನ್ನ ಕೌಂಟ್ ಮಾಡ್ತಾರೆ. ಅದೇ ತರ ಇನ್ನು ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ಗೆ B.Ed ಅಂತೂ ಇರೋದಿಲ್ಲ, TET ಅಂತೂ ಇರೋದಿಲ್ಲ. ಇವರು 5 ವರ್ಷದಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಡೈರೆಕ್ಟ್ ಆಗಿ ಇವ್ರಿಗೆ ಏನ್ ಮಾಡ್ತಾರೆ, 85% CET ಅನ್ನು ಹಿಡಿತಾರೆ, 15% ಇವರ ಪದವಿಯಲ್ಲಿ ಇರುವಂತ ಅಂಕಗಳನ್ನ ಕನ್ಸಿಡರ್ ಮಾಡ್ತಾರೆ. ಹೀಗೆ ಅವ್ರ ಮೆರಿಟ್ ಬರುತ್ತೆ. ಸರಿನಾ. ಇನ್ನು GPT ಶಿಕ್ಷಕರು ನೋಡಿ, ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. 8th ಅಕ್ಟೋಬರ್ ಇಂದ ಪರೀಕ್ಷೆಗಳು ಪ್ರಾರಂಭ ಆಗ್ತವೆ. ಸರಿನಾ, 8th ಅಕ್ಟೋಬರ್ ಇಂದ. ಪೇಪರ್ 1 ಸಾಮಾನ್ಯ ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ. ಓಕೆನಾ. 12ನೇ ತಾರೀಕು 10 ಗಂಟೆಯಿಂದ 12 ಗಂಟೆವರೆಗೆ 2 ಗಂಟೆಗಳ ಸಮಯಾವಕಾಶ ಇರುತ್ತೆ. ಅದೇ ತರ ಕಂಪ್ಯೂಟರ್ ಸೈನ್ಸ್ ಗಣಕತಂತ್ರ ಅದೇ ದಿನ ಇದೆ, 8th ಅಕ್ಟೋಬರ್ಗೆನೇ ಇದೆ, 2:30 4:30ವರೆಗೆ. ಇನ್ನು ನೆಕ್ಸ್ಟ್ ಮುಂದುವರೆದು 9th ಅಕ್ಟೋಬರ್ಗೆ ನೋಡುವುದಾದ್ರೆ 2 ಪೇಪರ್ಸ್ಗಳು, ಪತ್ರಿಕೆ 2 ಸಾಮಾನ್ಯ ವಿಜ್ಞಾನ ಹಾಗೂ ಜೀವ ವಿಜ್ಞಾನ. ಸರಿನಾ. ಇನ್ನೊಂದು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದಂತೂ ಕೂಡ ಅದೇ ಇರುತ್ತೆ, ಅದರ ಟೈಮಿಂಗ್ ಚೇಂಜ್ ಇರುತ್ತೆ, ಮಧ್ಯಾಹ್ನ 2:30 4:30ವರೆಗೆ. ನೆಕ್ಸ್ಟ್ 10th ಅಕ್ಟೋಬರ್ 10/10/2026 ಪ್ರಶ್ನೆ ಪತ್ರಿಕೆ 2 ಯಾವುದು, ಲ್ಯಾಂಗ್ವೇಜ್ ಕನ್ನಡ, ಲ್ಯಾಂಗ್ವೇಜ್ ಇಂಗ್ಲಿಷ್ ಇರ್ತವೆ, 10ರಿಂದ 12ವರೆಗೆ. ಇದೆಲ್ಲನೂ ಕೂಡ GPT ಶಿಕ್ಷಕರ ಬಗ್ಗೆ ಇತ್ತು. ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದ್ರೆ, ಪ್ರಶ್ನೆ ಪತ್ರಿಕೆ 1 ನೋಡುವುದಾದ್ರೆ ಸಾಮಾನ್ಯ ಜ್ಞಾನಕ್ಕೆ 15 ಅಂಕ, ಪರಿಶೀಲಿತ ವಿದ್ಯಮಾನಗಳು 15 ಅಂಕ ಇರ್ತದೆ. ಸಾಮಾನ್ಯ ಕನ್ನಡ ಹಾಗೂ ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಕನ್ನಡಕ್ಕೆ 10, ಸಾಮಾನ್ಯ ಇಂಗ್ಲಿಷಕ್ಕೆ 10 ಅಂಕಗಳು ಇರ್ತವೆ. ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ ಇದಕ್ಕೆ 15 ಅಂಕಗಳಿದ್ದಾವೆ, ಹಾಗೂ CLTಗೆ 15 ಅಂಕಗಳಿದ್ದಾವೆ, ಅಂದ್ರೆ ಗಣಕಯಂತ್ರ ಸಾಕ್ಷರತೆ ಇದೆ. ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ 20 ಅಂಕಗಳು ಇದ್ದಾವೆ. ಓಕೆನಾ. ಇದು ಪೇಪರ್ 1 ಸಿಲೆಬಸ್. ಇನ್ನು ಪೇಪರ್ 2 ಸಿಲೆಬಸ್ ಬಿಡ್ತಾರೆ, ಆದ್ರೆ ಇಷ್ಟು ಮಾತ್ರ ಕೊಟ್ಟಿದ್ದಾರೆ. 100 ಅಂಕಕ್ಕೆ ಇರ್ತದೆ. ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ 6ರಿಂದ 8ನೇ ತರಗತಿಗೆ 100 ಪ್ರಶ್ನೆಗಳು MCQ ಮಾದರಿ ಇರ್ತವೆ. OMR ಶೀಟ್, ಆಲ್ರೆಡಿ OMR ಶೀಟ್ ಯಾವ ತರ ಇರ್ತದೆ ಅನ್ನೋದು ಹೇಳಿದ್ದೀನಿ. ಅದೇ ತರ ಲ್ಯಾಂಗ್ವೇಜ್ ಅಲ್ಲಿನೂ ಸಹಿತ 100 ಪ್ರಶ್ನೆಗಳು MCQ ಟೈಪ್ ಅಲ್ಲಿ ಇರ್ತವೆ. ಗಣಿತ ಮತ್ತು ವಿಜ್ಞಾನ, ಕನ್ನಡ ಮಾಧ್ಯಮದವರಾಗಿದ್ರೆ ಗಣಿತ ಮತ್ತು ಭೌತ ವಿಜ್ಞಾನ 2 ಸೇರಿಸಿ
ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಅನ್ನು ಸೇರಿಸಿ 100 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದೇ ತರ ಜೀವ ವಿಜ್ಞಾನದಲ್ಲಿ ರಸಾಯನಶಾಸ್ತ್ರ ಮತ್ತು ಜೀವ ವಿಜ್ಞಾನ ವಸ್ತುನಿಷ್ಠ ಮಾದರಿ 100 ಪ್ರಶ್ನೆಗಳು ಇರ್ತವೆ, 100 ಅಂಕಕ್ಕಿರ್ತದೆ. ಸಮಾಜ ವಿಜ್ಞಾನವನ್ನು ನೋಡುವುದಾದ್ರೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ವಸ್ತುನಿಷ್ಠ ಮಾದರಿಯ 100 ಪ್ರಶ್ನೆಗಳು ಇರ್ತವೆ, 100 ಅಂಕಗಳಿಗೆ ಇರ್ತದೆ. ಅದೇ ತರ ಇನ್ನು ಕಂಪ್ಯೂಟರ್ ಸೈನ್ಸ್ ಅನ್ನ ನೋಡುವುದಾದ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ವಸ್ತುನಿಷ್ಠ 100 ಪ್ರಶ್ನೆಗಳು ಇರ್ತವೆ, 100 ಅಂಕಕ್ಕೆ ಇರ್ತದೆ. ಪರ್ಟಿಕ್ಯುಲರ್ ಸಿಲೆಬಸ್ ಇನ್ನೂ ಬಿಡುಗಡೆಯನ್ನ ಮಾಡ್ತಾರೆ. OMR ಶೀಟ್ ನಾನು ಆಲ್ರೆಡಿ ಹೇಳಿದೆ. 5ನೇ OMR ಶೇಡ್ ಮಾಡಲಿಲ್ಲ ಅಂದ್ರೆ, ಎಸ್ 5ನೇದು OMR ಸಹಿತ ಶೇಡ್ ಮಾಡಲಿಲ್ಲ ಅಂದ್ರೆ ನಿಮಗೆ 4 ಕೊಟ್ಟಿರ್ತಾರೆ. 1 2 3 4 ಕೊಟ್ಟಿರ್ತಾರೆ. ಆಲ್ರೆಡಿ ಹೇಳಿದ್ದೀನಿ ಸರಿ. ಇದರಲ್ಲಿ ಯಾವುದು ಸರಿಯಾಗಿರುವಂತದ್ದನ್ನ ಶೇಡ್ ಮಾಡಬೇಕಾಗಿರುವಂತದ್ದು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. 5ನೇದು ಮಾಡಲಿಲ್ಲ ಅಂದ್ರೆ 0.25 ಅಂಕಗಳು ನಿಮ್ಮ ಹತ್ರ ಲೆಸ್ ಆಗ್ತವೆ, ಮೈನಸ್ ಆಗ್ತವೆ. ಎಸ್, ಇನ್ನು HST ಹೈಸ್ಕೂಲ್ಗೆ ಸಂಬಂಧಿಸಿದಂತೆ ನೋಡಿ ಹಲವಾರು ಪ್ರಾಬ್ಲಮ್ಸ್ಗಳು ಇರೋದು ಇಲ್ಲೇ ಇದ್ದಾವೆ. ಏಕೆಂದ್ರೆ ಹಲವಾರು ವಿಷಯಗಳನ್ನ ಕಾಲ್ ಫಾರ್ಮ್ನೇ ಮಾಡಿಲ್ಲ. ಮುಖ್ಯವಾಗಿ ಯಾವೆಲ್ಲ ವೃಂದಗಳಿಗೆ ಕಾಲ್ ಫಾರ್ಮ್ ಅನ್ನು ಮಾಡಿದ್ದಾರೆ ಅಂದ್ರೆ ಕನ್ನಡ ಭಾಷೆ ಇದೆ, ಆಂಗ್ಲ ಭಾಷೆ ಇದೆ, ಕಲಾ ಶಿಕ್ಷಕರು ಸರಿನಾ. ಕಲಾ ಶಿಕ್ಷಕರಲ್ಲಿ ಮುಖ್ಯವಾಗಿ ಸೋಷಿಯಲ್ ಸೈನ್ಸ್ ಕನ್ನಡ ಮೀಡಿಯಂನೂ ಇದೆ, ಸೋಷಿಯಲ್ ಸೈನ್ಸ್ ಇಂಗ್ಲಿಷ್ ಮೀಡಿಯಂನೂ ಇದೆ. ಅದೇ ತರ ಜೀವ ವಿಜ್ಞಾನ ಶಿಕ್ಷಕರು ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಸರಿನಾ. ಸೊ ಇಲ್ಲಿ ಇನ್ನು ಮ್ಯಾಥ್ಸ್ ಟೀಚರ್ ಇಲ್ಲ, ಲ್ಯಾಂಗ್ವೇಜ್ ಟೀಚರ್ಸ್ಗಳು ಇನ್ನು ಬೇಕಾಗಿದ್ರು ಹಿಂದಿ ಲ್ಯಾಂಗ್ವೇಜ್ ಟೀಚರ್ಸ್ಗಳಿಲ್ಲ, ಉರ್ದು ಲ್ಯಾಂಗ್ವೇಜ್ ಟೀಚರ್ಸ್ಗಳಿಲ್ಲ, ತಮಿಳ್ ತೆಲುಗು ಲ್ಯಾಂಗ್ವೇಜ್ ಟೀಚರ್ಸ್ಗಳು ಹೈಸ್ಕೂಲಲ್ಲಿ ನೇಮಕಾತಿಯನ್ನೇ ಮಾಡಿಲ್ಲ. ಕೇವಲ ಕನ್ನಡ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನು ಮಾತ್ರ ಮಾಡಿದ್ದಾರೆ. ಮ್ಯಾಥ್ಸ್ ಟೀಚರ್ಗಳಿಲ್ಲ. ದೈಹಿಕ ಶಿಕ್ಷಕರು ಗ್ರೇಡ್ 1 ಹುದ್ದೆನೂ ಸಹಿತ ಇದೆ ಸರಿನಾ. ಪ್ರೈಮರಿ ಆಗಿದ್ರೆ ಗ್ರೇಡ್ 2 ಇತ್ತು, ಹೈಸ್ಕೂಲ್ ಆಗಿದ್ರೆ ಗ್ರೇಡ್ 1 ಹುದ್ದೆ ಇರ್ತದೆ. ಎಸ್, ಸೇಮ್ ಅರ್ಜಿ ಸಲ್ಲಿಸಲು ಏನಿದೆ ಸೇಮ್ ಆಸ್ ವೆಲ್ GPT PH HST ಗೆ ಏನಿದೆ 18ನೇ ಆಗಸ್ಟ್ಗೆ ಸ್ಟಾರ್ಟ್ ಆಗುತ್ತೆ. 7 ಸೆಪ್ಟೆಂಬರ್ಗೆ ಲಾಸ್ಟ್ ಡೇಟ್ ಇರುತ್ತೆ. 10ಕ್ಕೆ ಏನಿರುತ್ತೆ ಅಂದ್ರೆ ನಮ್ಮ ಪೇಮೆಂಟ್ ಮಾಡೋದಕ್ಕೆ ಕೊನೆಯ ದಿನಾಂಕ ಇರ್ತದೆ. ST ಹಾಗೂ GPT ಜಿಲ್ಲೆ ತಗೊಳ್ತೀವಿ, ಆದ್ರೆ ಇಲ್ಲಿ ನಾವು ಏನಂತ ತಗೊಳ್ತೀವಿ, ಇಲ್ಲಿ ವಿಭಾಗದಲ್ಲಿ ಮಾತ್ರ ಅರ್ಜಿ ಸಲ್ಲಿಸುವುದಂತ ಇದೆ. ವಿಭಾಗ ಅಂತ ಕನ್ಸಿಡರ್ ಮಾಡ್ತೀವಿ ಸರಿನಾ. ವಿಭಾಗ ಮೀನ್ಸ್ ಡಿವಿಷನ್ ಲೆವೆಲ್ ಅಲ್ಲಿ ಇದು ಸೆಲೆಕ್ಷನ್ ರಿಕ್ರೂಟ್ಮೆಂಟ್ ಆಗುತ್ತೆ. ಪ್ರೌಢಶಾಲಾ ಶಿಕ್ಷಕರ ಗ್ರೇಡ್ 1 ಆಗಿರಬಹುದು ಅಥವಾ AM ಅಸಿಸ್ಟೆಂಟ್ ಮಾಸ್ಟರ್ಸ್ ಇರಬಹುದು. ಸಂಬಂಧ ನೇಮಕಾತಿ ಒಂದು ವೃಂದಕ್ಕೆ ಒಂದು ವಿಭಾಗದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿದ್ದು ಯಾವುದಾದ್ರೂ ಒಂದು ವಿಭಾಗದಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ನೋಡಿ, ಒಂದು ವೃಂದದ್ದು ಒಂದು ವಿಭಾಗದಲ್ಲಿ ಒಂದೇ, ಆರ್ ನೀವೇನಾದ್ರೂ ಬೇರೆ ವಿಷಯಗಳಿತ್ತು ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನೀವೇನಾದ್ರೂ ವಿಜ್ಞಾನ ಶಿಕ್ಷಕರ ಆಗಲು ಬಯಸ್ತಾ ಇದ್ರೆ ಬೆಳಗಾವಿ ಡಿವಿಷನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು. ಅವ್ರ ಲ್ಯಾಂಗ್ವೇಜ್ ಟೀಚರ್ನು ಸಹಿತ ಆಗಲು ಎಕ್ಸಾಂಪಲ್ ಕೊಟ್ಟು ಲ್ಯಾಂಗ್ವೇಜ್ ಟೀಚರ್ ಆಗಲು ಬಯಸ್ತಾ ಇದ್ರೆ ಅಲ್ಲಿ ಅರ್ಜಿ ಸಲ್ಲಿಸಬಹುದು ಸರಿನಾ. ಆದ್ರೆ ಒಂದು ಕ್ಯಾಡರ್ಗೆ ಒಂದು ವಿಭಾಗದಲ್ಲಿ ಒಂದೇ ಅರ್ಜಿ ಸಲ್ಲಿಸಬಹುದು. ಓಕೆನಾ. ಅದೇ ರೀತಿ ಬೇರೆ ವೃಂದಕ್ಕೆ ಬೇರೆ ಬೇರೆ ವಿಭಾಗದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಆದ್ರೆ ಪರೀಕ್ಷೆ ಬರೆಯಲು ಒಂದು ಜಿಲ್ಲೆಯನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು. ನೋಡಿ ಎಷ್ಟೆಲ್ಲ ಕಂಡೀಷನ್ ಇಟ್ಟಿದ್ದಾರೆ. ಅದೇ ತರ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವೊಬ್ಬ ವಿದ್ಯಾರ್ಥಿ PST ವೃಂದದಲ್ಲಿ ಆರ್ PST ಸಾಮಾನ್ಯ ಇರಬಹುದು, GPT ಯಲ್ಲಿನೂ ಸಹಿತ, HST ಯಲ್ಲಿನೂ ಸಹಿತ ಎಲ್ಲದರಲ್ಲಿ ಅರ್ಹನಿದ್ದಾನೆ ಅವನು. 3 ವೃಂದದ ಹುದ್ದೆಗಳಿಗೆ ಅರ್ಹವಾದಲ್ಲಿ ಅಭ್ಯರ್ಥಿಯು ಬಯಸಿದ್ದಲ್ಲಿ 3 ವೃಂದ ಹುದ್ದೆಗಳಿಗೂ ಒಂದಕ್ಕಿಂತ ಹೆಚ್ಚಿನ ಜಿಲ್ಲೆಗಳಲ್ಲಿ ಅಥವಾ ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ ಶುಲ್ಕದೊಂದಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಕೊಡ್ತಾ ಇದ್ದಾರೆ ಸರಿನಾ. ಇದೊಂದ್ಸಲ ನೀಟಾಗಿ ಕ್ಲಿಯರ್ ಆಗಿ ಓದ್ಕೊಳ್ತಾ ಸಾಕಿ. ಎಸ್, ಫೀಸ್ ಆಲ್ರೆಡಿ ನಾನು ಹೇಳಿದಂತೆ ಸೇಮ್ ಇದೆ. PST GPT ಇಲ್ಲೆಲ್ಲನೂ ಕೂಡ ಇನ್ನು ಹೆಚ್ಚಿಗೆ ಆಗ್ತಾ ಹೋದ್ರೆ 375 ಇಲ್ಲಿ ಆಗತ್ತೆ ಎಕ್ಸ್ಟ್ರಾ ಪ್ಲಸ್ 250. ಕ್ಯಾಡರ್ಗಳು ಬೇರೆ ಬೇರೆ ಹುದ್ದೆಗೆ ಇತ್ತಂದ್ರೆ ಇದೆಲ್ಲ ಎಕ್ಸ್ಟೆಂಡ್ ಆಗ್ತಾ ಹೋಗ್ತದೆ. ಅದೆಲ್ಲವನ್ನ ತಗೊಳ್ಳಿ. ಹಾಗೂ ಯಾವುದೇ ಕಾರಣಕ್ಕೂ ನಿಮ್ಮ ಫೀಸ್ ಅನ್ನ ರಿಟರ್ನ್ ಮಾಡೋದಿಲ್ಲ ಅವರು. ಓಕೆನಾ. ಪ್ರಶ್ನೆ ಪತ್ರಿಕೆ 1 ಮತ್ತು 2 ಕಡ್ಡಾಯ ಇರ್ತದೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆಗಳು ಇರ್ತವೆ. ಎಸ್, ನೀವು ವೇತನ ಶ್ರೇಣಿಯನ್ನು ನೋಡಿದರೆ 54,175 ಹಿಡ್ಕೊಂಡು ಎಸ್ 99,400 ವರೆಗಿನೂ ಸಹಿತ ನಿಮಗೆ ಪೇ ಸ್ಕೇಲ್ HSTಗೆ ಹೈಸ್ಕೂಲ್ ಶಿಕ್ಷಕರಿಗೆ ಇರ್ತದೆ. ಪ್ರೌಢಶಾಲಾ ಶಿಕ್ಷಕರಿಗೆ ಇರ್ತದೆ. ಏಜ್ ಲಿಮಿಟ್ ಸೇಮ್ ಇದೆ. GM ದವರಿಗೆ 40 ಇದೆ. 2A 2B 3A 3B ದವರಿಗೆ 43 ಇದೆ. SC ST ಕ್ಯಾಟಗರಿ 1 ಅಂಗವಿಕಲರಿಗೆ 45 ವರ್ಷಗಳು ಇದಾವೆ. ಅರ್ಹತೆಗಳನ್ನು ನೋಡುವುದಾದ್ರೆ ಅಭ್ಯರ್ಥಿಯು ಆಯ್ಕೆಯಾಗಲು ಬಯಸಿರುವುದು ಅರ್ಜಿ ಸಲ್ಲಿಸಿದ ಶಿಕ್ಷಕ ಹುದ್ದೆಗೆ ನೇಮಕಾತಿಗೆ ಕಡ್ಡಾಯವಾಗಿ 2 ಪತ್ರಿಕೆಗಳನ್ನ ಕಡ್ಡಾಯವಾಗಿ ಹಾಜರಾಗುವುದು ಅಂತ ಹೇಳ್ತಾ ಇದ್ದಾರೆ. ಹಾಗೂ 2 ಪೇಪರ್ ಅಲ್ಲಿ ಕನಿಷ್ಠ 35% 35% ಎಲಿಜಿಬಲ್ ಆದಾಗ ಮಾತ್ರ ರಿಸಲ್ಟ್ ಬರುತ್ತೆ ಸರಿನಾ. ಯಾರು ಆಗಿರ್ಬೋದು, ಹೈಸ್ಕೂಲ್ ಸೆಕ್ಷನ್ ಆಗಿರ್ಬೋದು, GPT ಆಗಿರ್ಬೋದು, ಆರ್ PST ಆಗಿರ್ಬೋದು,
35% ನಿಮಗೆ ಮ್ಯಾಂಡೇಟರಿಯಾಗಿ ತೆಗೆದುಕೊಳ್ಳಲೇಬೇಕಾಗಿರುವಂಥದ್ದು. ಇನ್ನೆಲ್ಲ ಅರ್ಹತೆಗಳೇನಿದ್ದಾವೆ, ನಿಮ್ಮ ಕಾಸ್ಟ್ ಇನ್ಕಮ್ ಆಯಿತು, ಕನ್ನಡ ಮಾಧ್ಯಮ ಆಯಿತು, ಗ್ರಾಮೀಣ ಮಾಧ್ಯಮ ಆಯಿತು, ಮಾಜಿ ಸೈನಿಕರದಾಯಿತು. ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಏನಿದೆ, ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವಂಥ ಕೊನೆಯ ದಿನಾಂಕದ ಒಳಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ತಗೊಳ್ಳೋ ರೆಡಿ ಇಟ್ಕೊಳ್ಬೇಕಾಗಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಈ ಕಡೆ 50 ಅಂಕಗಳನ್ನು ಬ್ಯಾಚುಲರ್ ಆಫ್ ಪದವಿಯಲ್ಲಿನೂ ಸಹಿತ 50% ಅಂಕಗಳನ್ನು ಪಡೆದುಕೊಂಡಿರಲೇಬೇಕು. ಪ್ಲಸ್ ಮ್ಯಾಂಡೇಟರಿಯಾಗಿ BEd ಅನ್ನು ಕಂಪಲ್ಸರಿಯಾಗಿ ಪದವಿಯನ್ನು ಬ್ಯಾಚುಲರ್ ಆಫ್ ಎಜುಕೇಶನ್ ಪದವಿಯನ್ನು ಹೊಂದಿರತಕ್ಕದ್ದು ಅಂತ ಹೇಳಿ. ಇಲ್ಲಿ TET ಮ್ಯಾಂಡೇಟರಿ ಇಲ್ಲ, ಇಲ್ಲಿ TET ಬೇಕಾಗಿಲ್ಲ, ಡೈರೆಕ್ಟ್ CET ಅನ್ನು ಬರೆದ್ರು ಸಾಕು. ಅದೇ ಥರ SC ST ಹಾಗೂ ಕ್ಯಾಟಗರಿ 1 ಇತ್ತಂದರೆ ಇದು 45% ಆಗುತ್ತೆ. ಸೇಮ್ ಆ್ಯಸ್ ಯೂಶುವಲ್ ಹೇಗಿದೆ ಹಾಗೆ ಇದೆ. ನೆಕ್ಸ್ಟ್, ಇನ್ನು ಕನ್ನಡ ಭಾಷಾ ಶಿಕ್ಷಕರಾಗಲು ಬಯಸ್ತಾ ಇದ್ದರೆ ಭಾಷೆಯಲ್ಲಿ ಕನ್ನಡ ಭಾಷೆ ಹಾಗೂ ಇಂಗ್ಲಿಷ್ ಭಾಷೆ ಅಷ್ಟೇ ಕೊಟ್ಟಿದ್ದಾರೆ. ಏನೆಲ್ಲ ಕ್ವಾಲಿಫಿಕೇಶನ್ ಬೇಕು ಅಂದರೆ ಕಲಾ ವಿಷಯದಲ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ಆರ್ಟ್ಸಲ್ಲಿ ಆರ್ಟ್ಸ್ ಡಿಗ್ರಿಯನ್ನು ಹೊಂದಿರಬೇಕು. ಆರ್ಟ್ಸ್ ಡಿಗ್ರಿಯನ್ನು ಹೊಂದಿರಬೇಕು. ಕನ್ನಡ ಭಾಷೆಯನ್ನು ಒಂದು ಐಚ್ಛಿಕ ವಿಷಯನಾಗಿ ಅಭ್ಯಾಸ ಮಾಡಿರ್ತಕ್ಕದ್ದು. ಪದವಿಯಲ್ಲಿ ಏನು ಮಾಡಬೇಕು, ಕನ್ನಡವನ್ನು ಆಪ್ಷನಲ್ ಆಗಿ ಸ್ಟಡಿ ಮಾಡಿರಬೇಕು. ಮತ್ತು ಭಾರತ ದೇಶದ ಕಾನೂನಿನಂತೆ ಸ್ಥಾಪಿಸಲ್ಪಟ್ಟ ಮತ್ತು ವಿಶ್ವವಿದ್ಯಾಲಯ ಧನ ಸಹಾಯ ಆಗೋದಂದ್ರೆ UGC ಇಂದ ಅಂಗೀಕೃತವಾದ ಒಂದು ವಿಶ್ವವಿದ್ಯಾಲಯ ಶಿಕ್ಷಕರ ಶಿಕ್ಷಣದಲ್ಲಿ BEd ಪದವಿಯನ್ನು ಹೊಂದಿರತಕ್ಕದ್ದು ಅಂತ ಕೊಡ್ತಾ ಇದ್ದಾರೆ. BEd ಪದವಿಯನ್ನು ಮ್ಯಾಂಡೇಟರಿ ಪಡೆದುಕೊಳ್ಳಲೇಬೇಕು. ಇಲ್ಲ ಹಾಗಿತ್ತಂದ್ರೆ ಈ ಕೆಳಕಂಡ ಅಭ್ಯರ್ಥಿಗಳನ್ನು ಸಹಿತ ತೆಗೆದುಕೊಳ್ತಾರೆ. ಅದನ್ನು ನೋಡ್ರಿ, ಸದರಿ ಭಾಷೆಯ ಸ್ನಾತಕೋತ್ತರ ಪದವಿಯನ್ನ ಹೊಂದಿದ್ದಲ್ಲಿ, ಈಗ ತಾವುಗಳು BA ಯಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಅನ್ನ ಹೊಂದಿಲ್ಲ, ಆದ್ರೆ MA ಯಲ್ಲಿ ಕನ್ನಡ ಮಾಡಿದ್ದೀರಾ, ಸರಿನಾ? MA ಕನ್ನಡ ಮಾಡಿದ್ದೀರಾ ಪ್ಲಸ್ BEd ಅನ್ನ ಮಾಡಿದ್ದೀರಾ ಅಂಥವ್ರಿಗೂ ಕೂಡ ಎಕ್ಸಾಂಪಲ್ ಹೇಳಿದೆ. MA BEd ಆದ್ರೆ MA ಅದರಲ್ಲಿ ಇರಬೇಕು, ಇನ್ನು ಕನ್ನಡ ಇರಬೇಕು. ಅದೇ ವಿಷಯದ ಶಿಕ್ಷಕರ ಶಿಕ್ಷಣದಲ್ಲಿ BEdನು ಸಹಿತ ಕನ್ನಡದಲ್ಲಿನೇ ಮೆಥಡಾಲಜಿ ಇರಬೇಕು ಅಥವಾ ಬೋಧನಾ ವಿಧಾನವನ್ನ ಅಭ್ಯಾಸ ಮಾಡಿರ್ತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ. ಒಂದು ಡಿಗ್ರಿ ಪ್ಲಸ್ ಮೆಥಡಾಲಜಿ ಕನ್ನಡ ಇರಬೇಕು. ಆರ್ ಡಿಗ್ರಿಯಲ್ಲಿ ಆಪ್ಷನಲ್ ಆಗಿ ಅದನ್ನು ಓದಿಲ್ಲ, ಆದ್ರೆ MA ಕನ್ನಡ ಮಾಡಿದ್ದೀರಾ ಹಾಗೂ BEd ಮೆಥಡಾಲಜಿನೂ ಸಹಿತ ಕನ್ನಡದಲ್ಲಿದೆ, ಅವರು ಕೂಡ ಎಲಿಜಿಬಲ್ ಆಗ್ತಾರೆ. ಎಸ್, ಇನ್ನು ಆಂಗ್ಲ ಭಾಷೆಗೆ ಸಂಬಂಧಿಸಿದಂತೆ ಸೇಮ್ ಇದೆ. ಆರ್ಟ್ಸ್ ಅಲ್ಲಿ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರಬೇಕು ಪ್ಲಸ್ BEd ಅನ್ನ ಅಭ್ಯಾಸ ಮಾಡಿರಬೇಕು ಹಾಗೂ ಆಂಗ್ಲ ಭಾಷೆಯನ್ನ ಆಪ್ಷನಲ್ ಆಗಿ ಅಭ್ಯಾಸವನ್ನ ಮಾಡಿರಬೇಕು ಮತ್ತು BEd ಅನ್ನ ಆಲ್ರೆಡಿ BEd ಅನ್ನು ಪಡೆದುಕೊಂಡಿರಬೇಕು. ಒಂದ್ ವೇಳೆ ಡಿಗ್ರಿಯಲ್ಲಿ ನಾವು ಆಪ್ಷನಲ್ ಇಂಗ್ಲಿಷ್ ಅನ್ನು ಪಡೆದುಕೊಂಡಿಲ್ಲ ಅಂದ್ರೆ ಸ್ನಾತಕೋತ್ತರ ಪದವಿಯನ್ನು ಅದೇ ವಿಷಯದಲ್ಲಿ, ಅಂದ್ರೆ ಫಾರ್ ಎಕ್ಸಾಂಪಲ್ MA ಇನ್ ಇಂಗ್ಲಿಷ್ ಆಗಿರಬೇಕು, MA ಇಂಗ್ಲಿಷ್ ಆಗಿರಬೇಕು ಪ್ಲಸ್ BEd ಮೆಥಡಾಲಜಿ BEd ಅಲ್ಲಿ ಇಂಗ್ಲಿಷ್ ಇರಬೇಕು, ಅವರು ಕೂಡ ಎಲಿಜಿಬಲ್ ಆಗ್ತಾರೆ. ಓಕೆನಾ? ನೆಕ್ಸ್ಟ್, ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಕಲಾ ಶಿಕ್ಷಕರು, ಸೋಷಿಯಲ್ ಸೈನ್ಸ್ ಟೀಚರ್ಸ್, ಸರಿನಾ? ಅವರಿಗೆ ನೋಡಿ, ಕಲಾ ವಿಷಯದಲ್ಲಿ ಕೆಳಗಿನ 2 ವಿಷಯಗಳಲ್ಲಿ ಐಚ್ಛಿಕ ವಿಷಯಗಳನ್ನಾಗಿ ಅಭ್ಯಾಸ ಮಾಡಿರಬೇಕು. ಎಸ್, ಯಾವ್ಯಾವುದು? ಒಂದು ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳ ಶಾಸ್ತ್ರ ಹಾಗೂ ಇದರಲ್ಲಿ ಯಾವುದಾದ್ರೂ 2 ಸಬ್ಜೆಕ್ಟ್ ಆದರೂ ಆಪ್ಷನಲ್ ಇರಬೇಕು, ಆಪ್ಷನಲ್ ಸಬ್ಜೆಕ್ಟ್ಸ್ ಇರಬೇಕು. ಹಾಗೂ BEd ಅನ್ನು ಸಹಿತ, BEd ಪದವಿಯನ್ನು ಸಹಿತ ಪಡೆದಿರಲೇಬೇಕು. ಮೇಲಿನ ವಿದ್ಯಾರ್ಥಿಗಳ ಜೊತೆಗೆ, ಇದರ ಜೊತೆಗೆ ಮತ್ತೆ ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆ ಮಾಡುವರೋ ಆ ಭಾಷೆಯನ್ನು ಪದವಿ ಹಂತದಲ್ಲಿ ಅಭ್ಯಾಸ ಮಾಡಿರಬೇಕು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಕನ್ನಡ ಮಾಧ್ಯಮದಲ್ಲಿ ಆಗಿದ್ರೆ ಪದವಿಯಲ್ಲಿ ಕನ್ನಡ ಭಾಷೆನ ಓದಿರಬೇಕು. ಫಾರ್ ಎಕ್ಸಾಂಪಲ್, ತಾವುಗಳು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸೋಷಿಯಲ್ ಸೈನ್ಸ್ ಟೀಚರ್ ಆಗ್ತಾ ಇದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಪದವಿಯಲ್ಲಿ ಡಿಗ್ರಿಯಲ್ಲಿ ಓದಿರಬೇಕು. ಯಾವ ಅಭ್ಯರ್ಥಿಯು ಸದರಿ ಭಾಷೆಯನ್ನು ಪದವಿ ಹಂತದಲ್ಲಿ ವ್ಯಾಸಂಗ ಮಾಡುವುದಿಲ್ಲವೋ ಅಂತಹ ಅಭ್ಯರ್ಥಿಯು, ಫಾರ್ ಎಕ್ಸಾಂಪಲ್ ಡಿಗ್ರಿಯಲ್ಲಿ ಅಭ್ಯಾಸ ಮಾಡಿಲ್ಲ, ಹಾಗಿತ್ತಂದ್ರೆ SSLCಯಲ್ಲಿ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಭ್ಯಾಸ ಮಾಡಿರ್ಬೇಕು ಅಂತ ಹೇಳ್ತಾರೆ. ಕನ್ನಡ ಆರ್ ಇಂಗ್ಲಿಷ್ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಇರಬೇಕು. ಕನ್ನಡ ಮಾಡಬೇಕಂದ್ರೆ ಡಿಗ್ರಿಯಲ್ಲಿ ಇಲ್ಲ, ಹಾಗಿತ್ತಂದ್ರೆ SSLCಯಲ್ಲಿ ನಿಮ್ಗೆ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಇರಬೇಕು. ಆರ್ ಇಂಗ್ಲಿಷ್ ನಿಮ್ಮದು ಡಿಗ್ರಿಯಲ್ಲಿ ಇಲ್ಲ, ಹಾಗಿತ್ತಂದ್ರೆ ಇಂಗ್ಲಿಷ್ ಅಲ್ಲಿ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ನಿಮ್ಮದು SSLCಯಲ್ಲಿ ಇರಬೇಕು. ಅಥವಾ UGC ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾಲಯ ಆ ಭಾಷೆಯ ಡಿಪ್ಲೊಮಾ ಅರ್ಹತಾ ಪ್ರಮಾಣ ಪತ್ರ, ಸರಿನಾ? ಇಂಗ್ಲಿಷ್ ಆರ್ ಕನ್ನಡ ಡಿಪ್ಲೊಮಾ ಆದ್ರೂ ಇರಬೇಕು. ಅಥವಾ ಕನ್ನಡ ಭಾಷೆಯಲ್ಲಿ ಬೋಧಿಸಬೇಕಾದ ಶಿಕ್ಷಕರಾಗಿದ್ದಲ್ಲಿ ಕರ್ನಾಟಕ ರಾಜ್ಯ ಪರೀಕ್ಷೆ ಹಾಗೂ ಮೌಲ್ಯ ನಿರ್ಣಯ ಮಂಡಳಿ, ಕನ್ನಡ ಸಾಹಿತ್ಯ ಪರಿಷತ್ತಿಂದ ಕನ್ನಡ ಭಾಷಾ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡಿರಬೇಕು ಎನ್ನುವಂಥದ್ದು ಇಲ್ಲಿ ಮ್ಯಾಂಡೇಟರಿಯಾಗಿ ಇರುವಂಥದ್ದು. ನೆಕ್ಸ್ಟ್ ನಾವು ನೋಡುವುದಾದ್ರೆ ಜೀವಶಾಸ್ತ್ರ, ಕನ್ನಡ ಮತ್ತು ಆಂಗ್ಲ ಮಾಧ್ಯಮ 2.
ಇಲ್ಲಿ 2 ವಿಷಯಗಳನ್ನು ಅಭ್ಯಾಸ ಮಾಡಿರಬೇಕು ಡಿಗ್ರಿಯಲ್ಲಿ. ಒಂದು ಕೆಮಿಸ್ಟ್ರಿ ಇರಬೇಕು, ಸಸ್ಯಶಾಸ್ತ್ರ ಇರ್ಬೋದು, ಜೀವಶಾಸ್ತ್ರ ಇರ್ಬೋದು, ಅಂದರೆ ನಮ್ಮ CBZ ಏನಿರುತ್ತೆ ಅದು, ಅಥವಾ ಜೈವಿಕ ತಂತ್ರಜ್ಞಾನ ತಳಿಶಾಸ್ತ್ರ, ಇದರಲ್ಲಿ ಯಾವುದಾದ್ರೂ ಜೊತೆಗೆ ರಸಾಯನಶಾಸ್ತ್ರ ಕಡ್ಡಾಯ ವಿಷಯ ಇರಬೇಕು, ಕೆಮಿಸ್ಟ್ರಿ ಮ್ಯಾಂಡೇಟರಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಮಿಸ್ಟ್ರಿ ಜೊತೆಗೆ ಸಸ್ಯಶಾಸ್ತ್ರ ಇರ್ಬೋದು, ಪ್ರಾಣಿಶಾಸ್ತ್ರ ಇರ್ಬೋದು, ಅದನ್ನು ಅಭ್ಯಾಸ ಮಾಡಿರ್ಬೇಕು. ಆದರೆ ಕೆಮಿಸ್ಟ್ರಿ ಮ್ಯಾಂಡೇಟರಿ ಇದೆ, ಸರಿನಾ? ಕೆಮಿಸ್ಟ್ರಿ ಮ್ಯಾಂಡೇಟರಿ ಇದೆ. ಅದೇ ಥರ B.Ed ಪದವಿಯನ್ನು ಮುಗಿಸಿರಬೇಕು, ಅದೇ ಮೆಥಡಾಲಜಿಯಲ್ಲಿ ಎನ್ನುವಂಥದ್ದು. ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆ ಮಾಡೋರು ಭಾಷೆಯನ್ನು ಪದವಿ ಹಂತದಲ್ಲಿ ಅಭ್ಯಾಸ ಮಾಡಿರ್ತಕ್ಕದ್ದು ಎನ್ನುವಂಥದ್ದನ್ನು ಈಗಾಗಲೇ ನಾನು ಡಿಸ್ಕಷನ್ ಮಾಡಿದೆ. ಅದೇ ಥರ ಇಲ್ಲಿನೂ ಕೂಡ ಇರುತ್ತೆ. SSLCಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಪೂರೈಸಿರಬೇಕು. ಅಲ್ಲಿ ವ್ಯಾಸಂಗ ಮಾಡಿಲ್ಲ, ಡಿಗ್ರಿಯಲ್ಲಿ ವ್ಯಾಸಂಗ ಮಾಡಿಲ್ಲ ಅಂದರೆ, ಅಥವಾ UGC ಮಾನ್ಯತೆ ಪಡೆದಿರುವಂತಹ ಡಿಪ್ಲೊಮಾ ಅರ್ಹತೆಯನ್ನು ಸಹಿತ ಸೇಮ್ ಈಗ ಆಲ್ರೆಡಿ ಡಿಸ್ಕಷನ್ ಮಾಡಿದಂತೆ. ಇನ್ನು ದೈಹಿಕ ಶಿಕ್ಷಕರು ಗ್ರೇಡ್ 1 ಇವರು ಸಹಿತ ನೋಡಿ, ದೈಹಿಕ ಶಿಕ್ಷಕರು ಗ್ರೇಡ್ 1 ಇವರು ಸಹಿತ ನೋಡಿ, ದೈಹಿಕ ಶಿಕ್ಷಣ ಐಚ್ಛಿಕ ಆಪ್ಷನಲ್ ಅನ್ನಾಗಿ ಆಯ್ಕೆ ಮಾಡಿಕೊಂಡಿರಬೇಕು ಹಾಗೂ 50ರಷ್ಟು ಅಂಕಗಳನ್ನು ಪದವಿಯಲ್ಲಿ ಪಡೆದುಕೊಂಡಿರಬೇಕು. ಪದವಿ ವಿದ್ಯಾರ್ಥಿಯಲ್ಲಿ ಎಸ್ ಅಂದರೆ BA BPEd 50% ಇಲ್ಲಿ ಇರಲೇಬೇಕಾಗಿರುವಂಥ, ಅಥವಾ ದೈಹಿಕ ಶಿಕ್ಷಣವನ್ನಾಗಿ ಆಪ್ಷನಲ್ ಆಗಿ ಅಭ್ಯಾಸ ಮಾಡಿಕೊಂಡು ಪದವಿಯಲ್ಲಿ ಕನಿಷ್ಠ 45ರಷ್ಟು ಅಂಕಗಳನ್ನ ಪಡೆದಿದ್ದು 45 ಪಡೆದರೂ ಓಕೆ. ಆದರೆ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಆಫ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಇಂದ ಮಾನ್ಯತೆ ಪಡೆದ ಕ್ರೀಡೆಗಳು ಅಥವಾ ಆಟಗಳು ಅಥವಾ ಅಥ್ಲೆಟಿಕ್ ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟ ಅಥವಾ ಅಂತರ್ ವಿಶ್ವವಿದ್ಯಾಲಯ ಮಟ್ಟದ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅಥವಾ ನಿಯೋಜಿತ ಸೇವಾನಿರತ ಅಭ್ಯರ್ಥಿಯಾಗಿದ್ದಲ್ಲಿ ತರಬೇತಿ ಹೊಂದಿದ ದೈಹಿಕ ಶಿಕ್ಷಣ ಶಿಕ್ಷಕರು, ತರಬೇತುದಾರರು ಅವರಿಗೂ ಸಹಿತ 45% ಇರುತ್ತೆ. ಇದೆಲ್ಲನೂ ಕೂಡ ಸೇಮ್ ಹಾಗೆ ಇದೆ. ತಾವುಗಳು ಇದನ್ನು ಒಂದ್ಸಲ PE ಟೀಚರ್ಗೆ ಸಂಬಂಧಿಸಿದಂತೆ ಇದೆಲ್ಲವನ್ನು ಸಹಿತ ನೋಡ್ಕೊಳ್ಳಿ. ಅಥವಾ ತತ್ಸಮಾನ ಮಾಡಿರಲೇಬೇಕು. ಡಿಗ್ರಿ ಜೊತೆಗೆ BPEd ಮ್ಯಾಂಡೇಟರಿ ಆಗಿ ಆಗಿರ್ಬೋದು, ಆರ್ ಇಕ್ವಿವ್ಯಾಲೆಂಟ್ ಎಜುಕೇಶನ್ ಮ್ಯಾಂಡೇಟರಿ ಆಗಿ ಆಗಿರಲೇಬೇಕು ಎನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನು ಕಟ್ ಆಫ್ ಯಾವ ಥರ ಇರ್ತದೆ ಎನ್ನುವಂತ ನೋಡೋದಾದ್ರೆ, HSTಯಲ್ಲಿ CETಗೆ 85% ಕೌಂಟ್ ಮಾಡ್ತಾರೆ, ಡಿಗ್ರಿದು 13% ಹಾಗೂ B.Edದು 2% ಕೌಂಟ್ ಮಾಡಿ ಕೊಡ್ತಾರೆ. ಅದೇ ಥರ ದೈಹಿಕ ಶಿಕ್ಷಕರಾಗಿದ್ದಲ್ಲಿ 85% ಸೇಮ್, 85% CET ಮಾರ್ಕ್ಸ್ ಅನ್ನು ಕೌಂಟ್ ಮಾಡ್ತಾರೆ, ಪದವಿಯಲ್ಲಿ 13 ಇರ್ತವೆ ಹಾಗೂ BPEd 2% ಅನ್ನು ಕೌಂಟ್ ಮಾಡ್ತಾರೆ. ನಮ್ಮ ಟೈಮ್ ಟೇಬಲ್ ನೋಡೋದಾದ್ರೆ 12:10ಕ್ಕೆ HSTR ಎಕ್ಸಾಮ್ಗಳು ನಡೀತವೆ. ಬೆಳಗ್ಗೆ 10 ಗಂಟೆಯಿಂದ ಪೇಪರ್ 1 ಎಲ್ಲರಿಗೂ ಕೂಡ ಕಾಮನ್ ಇರ್ತದೆ. ಪೇಪರ್ 2 ದೈಹಿಕ ಶಿಕ್ಷಣ ಅದೇ ದಿನ 2:30ಯಿಂದ 4:30ವರೆಗೆ ದೈಹಿಕ ಶಿಕ್ಷಣ ಗ್ರೇಡ್ 2 ಕ್ವಶನ್ ಪೇಪರ್ ಇರುತ್ತೆ. 13ನೇ ತಾರೀಕನ್ನು ನೋಡೋದಾದ್ರೆ 13th of Octoberಗೆ ನೋಡೋದಾದ್ರೆ ಬೆಳಿಗ್ಗೆ ಸಮಯದಲ್ಲಿ ಒಂದು CBZ ನಡೀತವೆ, ಅಂದ್ರೆ ಸೈನ್ಸ್ ಟೀಚರ್ಸ್ ನಡೀತವೆ. ಜೊತೆಗೆ ಅಸಿಸ್ಟೆಂಟ್ಸ್ ಮಾತ್ರ ಸೋಷಿಯಲ್ ಸೈನ್ಸ್ ಟೀಚರ್ಸ್ನು ಕೂಡ ಸೋಷಿಯಲ್ ಸೈನ್ಸ್ ಹಾಗೂ ವಿಜ್ಞಾನ ಶಿಕ್ಷಕ ನಡೀತದೆ. ಮಧ್ಯಾಹ್ನದ ಹೊತ್ತಿನಲ್ಲಿ 2:30ರಿಂದ 4:30ವರೆಗೆ ಲ್ಯಾಂಗ್ವೇಜ್ ಕನ್ನಡ ಹಾಗೂ ಲ್ಯಾಂಗ್ವೇಜ್ ಇಂಗ್ಲಿಷ್ಗಳು ನಡೀತವೆ. ಓಕೆನಾ? ಇಷ್ಟು ಮಾಹಿತಿ ಬೇಕಾಗಿರುವಂಥದ್ದು. ಹಾಗೂ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡೋದಾದ್ರೆ MCQ ಟೈಪ್ ಇರುತ್ತವೆ. ಜೊತೆಗೆ ಪ್ರಶ್ನೆ ಪತ್ರಿಕೆ ಒಂದನ್ನು ನೋಡೋದ್ರೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಆಲ್ರೆಡಿ. ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು GK ಆ್ಯಂಡ್ ಕರೆಂಟ್ ಅಫೇರ್ಸ್ 20 ಮಾರ್ಕ್ಸ್ ಇರುತ್ತೆ. ಸಾಮಾನ್ಯ ಕನ್ನಡ ಹಾಗೂ ಸಾಮಾನ್ಯ ಇಂಗ್ಲಿಷ್ 10 ಅಂಕಗಳಿಗೆ ಇರ್ತವೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ, ಸರಿನಾ, ಎಜುಕೇಶನಲ್ ಸೈಕಾಲಜಿ 15 ಮಾರ್ಕ್ಸ್ಗೆ ಇರುತ್ತೆ. ಮೆಂಟಲ್ ಅಬಿಲಿಟಿ 15 ಮಾರ್ಕ್ಸ್ಗೆ ಇರುತ್ತೆ. CLT ಕಂಪ್ಯೂಟರ್ ಲಿಟರೇಸಿ ಏನಿದೆ 15 ಮಾರ್ಕ್ಸ್ಗೆ ಇರುತ್ತೆ. ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 15 ಅಂಕಗಳಿಗೆ ಇರ್ತವೆ. ಹೀಗೆ ಒಟ್ಟು 100 ಅಂಕಗಳಿಗೆ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಅದೇ ಥರ ಎಲ್ಲದಕ್ಕೂ ಕೂಡ 100 ಅಂಕದ MCQ ಟೈಪ್ OMR ಅಲ್ಲಿ ಉತ್ತರವನ್ನು ಬರಿಬೇಕಾಗಿರುವಂಥದ್ದು ಇರುತ್ತೆ. ವಿಸ್ತೃತವಾಗಿರುವಂಥ ಸಿಲೆಬಸ್ ಇನ್ನು ಮುಂದ್ಗಡೆ ಬಿಡ್ತಾರೆ. ತಮಗೆ ಇಲ್ಲಿ ಕಾಣ್ತಾ ಇರ್ಬೋದು, ಎಲ್ಲನೂ ಕೂಡ OMR ಅಲ್ಲಿ ಶೇಡ್ ಮಾಡಬೇಕಾಗಿರುವಂಥದ್ದು. ಓಕೆನಾ? ಇಷ್ಟು PST GPT HSTಗೆ ಕಾಲ್ ಫಾರ್ಮ್ ಮಾಡಿದ್ದಾರೆ. ಅಪ್ಲಿಕೇಶನ್ಗಳು 18th of August ಇಂದ ಪ್ರಾರಂಭ ಆಗ್ತವೆ. ಎಲ್ಲರೂ ಚೆನ್ನಾಗಿ ಅಭ್ಯಾಸವನ್ನ ಮಾಡಿ. ಇನ್ನೂ ಹಲವಾರು ಕಾಲ್ ಫಾರ್ಮ್ಗಳು ಆಗಬೇಕಿತ್ತು, ಆದರೆ ಇನ್ನೂ ಕಾರಣಾಂತರಗಳು ಅದನ್ನು ಮಾಡಿಲ್ಲ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಇದನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರೂ ಧನ್ಯವಾದಗಳು. JKR ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಏನಾದರೂ ಅಪ್ಡೇಟ್ಸ್ಗಳು ಬಂದರೆ ಮತ್ತೆ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್.